Hello friends, I welcome you all to my YouTube channel Smart Economics with Vinita. ಗುರು ಹಿರಿಯರ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರ ಸಪೋರ್ಟ್ ಅನ್ನು ಕೋರ್ತಾ ನನ್ನ ಈ ಕ್ಲಾಸ್ ಅನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಎಕನಾಮಿಕ್ಸ್ ಈ ವರ್ಡ್ ಅನ್ನ ನೀವು ಮಕ್ಕಳು ಕೇಳಿರ್ತೀರಾ. ಇಲ್ಲಿ ಫಸ್ಟ್ ಆಗಿ ನೀವು ನಿಮ್ಮ 10th 9th ಅಲ್ಲೆಲ್ಲ ನಿಮ್ಮ ಸೋಷಿಯಲ್ ಸೈನ್ಸ್ ಅಲ್ಲಿ ಒಂದು ಪಾರ್ಟ್ ಆಗಿ ಸೋಷಿಯಲ್ ಸೈನ್ಸ್ ನ ಒಂದು ಭಾಗವಾಗಿ ನೀವು ಅರ್ಥಶಾಸ್ತ್ರವನ್ನ ಕಲ್ತ್ಕೊಂಡಿರ್ತೀರಾ. ಅದ್ರದ್ದು ಚಿಕ್ಕ ಬೇಸಿಕ್ ಎಲ್ಲ ನೀವು ಕಲ್ತಿದ್ದೀರಾ. ಆದ್ರೆ PUC ಅಲ್ಲಿ ನೀವು ಅದನ್ನ ಒಂದು ಸಪ್ರೇಟ್ ಆಗಿ ಒಂದು ಸಬ್ಜೆಕ್ಟ್ ಆಗಿ ನೀವು ಕಲಿತಾ ಹೋಗ್ತೀರಾ. ಅದುವೇ ಅರ್ಥಶಾಸ್ತ್ರ ಎನ್ನುವಂಥದ್ದು. ಮತ್ತೆ ನಂದು ಮೇನ್ ಆಗಿ ನನ್ನ ಕ್ಲಾಸ್ ಎನ್ನುವಂಥದ್ದು ಬರೀ ಸ್ಟೂಡೆಂಟ್ಸ್ಗೆ ಮಾತ್ರ ಅಲ್ಲ, ಅದಲ್ಲದೆಯೂ ಸಹ ಎಕನಾಮಿಕ್ಸ್ ಯಾವ ಬೇಸಿಕ್ ಎನ್ನುವಂಥದ್ದು ಗೊತ್ತಿಲ್ಲದವರು ಸಹ ನನ್ನ ಈ ವಿಡಿಯೋನ ನೋಡ್ಬೋದು. ನನ್ನ ಈ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಹಾಗೆ 2 ವಿಡಿಯೋಸ್ ಇರುತ್ತೆ ಮಕ್ಕಳೇ. ಅದು ತುಂಬಾ ಬೇಸಿಕ್ ಆಗಿರುವಂತಹ ಎಕನಾಮಿಕ್ಸ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಯಾವ ರೀತಿ ಒಂದು ಬಿಲ್ಡಿಂಗ್ ಎನ್ನುವಂಥದ್ರದ್ದು ಫೌಂಡೇಶನ್ ಎನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ಫೌಂಡೇಶನ್ ಸರಿ ಇಲ್ಲದೆ ನೀವು ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ಸ್ಟ್ರಾಂಗ್ ಇರಲ್ಲ. ಅದೇ ರೀತಿ ಎಕನಾಮಿಕ್ಸ್ ಅದು ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಗಳಿದೆ ಮಕ್ಕಳೇ, ಅದು ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಂಡಿರ್ಲೇಬೇಕು. ಅದು ತಿಳಿಯದೆ ನೀವು ಎಷ್ಟೇ ನೆಕ್ಸ್ಟ್ ಓದ್ತಾ ಹೋದ್ರು ಸಹ ಕಲಿತಾ ಹೋದ್ರು ಸಹ ಅದೆಲ್ಲವೂ ಸಹ ಜಾಸ್ತಿ ಕಾಲ ಉಳಿಯಲ್ಲ, ನಿಮ್ಮ ಮೆಮೊರಿಯಲ್ಲಿ ಇರಲ್ಲ. ಸ್ವಲ್ಪ ಟೈಮ್ ಎಕ್ಸಾಮ್ ಎಲ್ಲ ಮುಗಿಯೋಷ್ಟ್ರಲ್ಲ ಅದು ಹೋಗುತ್ತೆ, ನಿಮ್ಮ ಲೈಫ್ ಲಾಂಗ್ ಬರಲ್ಲ. ಹಾಗಾಗಿ ಈ ಬೇಸಿಕ್ ಪಾರ್ಟ್ 1 ಪಾರ್ಟ್ 2 ವಿಡಿಯೋಸ್ ಅನ್ನ ನೀವು ನೋಡಿ, ಸೊ ನಿಮಗೆ ಅದರಿಂದ ಬೇಸಿಕ್ ಆದ ಕಾನ್ಸೆಪ್ಟ್ಗಳು ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ? ಆಗ ನಮ್ಗೆ ಈಗ ಕ್ಲಾಸ್ ಶುರು ಮಾಡೋಣ. ಫಸ್ಟ್ ನಾವು ತಿಳಿಯಕ್ಕೆ ಹೋಗುವಂತ ನಮ್ಮ ಕಾನ್ಸೆಪ್ಟ್ ಯಾವುದು? ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್, ಅರ್ಥಶಾಸ್ತ್ರದ ಪರಿಚಯ. ಹಾಗಾದ್ರೆ ಏನು ಮಕ್ಕಳೇ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಏನು? ಓಕೆನಾ? ಈ ವರ್ಡ್ ನೋಡ್ತಾ ಹೋಗಿ. ಯಾವುದೇ ಒಂದು ವಿಷಯವನ್ನ ನಾವು ತಿಳಿಬೇಕಾದ್ರೆ ಅದರ ಒರಿಜಿನ್, ಅದರ ಉಗಮ ಹೇಗೆ ಆಯ್ತು ಎನ್ನುವಂಥದ್ದು ನಮಗೆ ಗೊತ್ತಾಗ್ಬೇಕು. ಈ ಅರ್ಥಶಾಸ್ತ್ರದ ಪದ ಎಲ್ಲಿಂದ ಬಂತು ಎನ್ನುವಂಥದ್ದನ್ನ ತಿಳಿತಾ ಹೋಗೋಣ. ಒರಿಜಿನ್, ಉಗಮ ಎನ್ನುವಂಥದ್ದು. ಈ ಅರ್ಥಶಾಸ್ತ್ರ ಎನ್ನುವಂಥದ್ದು ಎಕನಾಮಿಕ್ಸ್ ಎನ್ನುವಂಥದ್ದು ಏನ್ಷಿಯಂಟ್ ಗ್ರೀಕ್, ಪ್ರಾಚೀನ ಗ್ರೀಕ್ ಭಾಷೆಯಿಂದ ಬಂದಿದೆ. ಈಗ ನಮ್ಮ ಕನ್ನಡದಲ್ಲಿ ನಾವು ಹೇಳೋದಿಲ್ವಾ ಹಳೆ ಕನ್ನಡ, ತುಂಬಾ ಹಳೆ ಕಾಲದ್ದು, ನಡುಗನ್ನಡ ಅಂತೆಲ್ಲ ಹೇಳೋ ತರನೇ ಗ್ರೀಕ್ ಕಾಲದ ಏನ್ಷಿಯಂಟ್ ಗ್ರೀಕ್, ಪ್ರಾಚೀನ ಗ್ರೀಕ್ ನ 1-2 ಪದಗಳ ಸಂಯೋಜನೆಯಿಂದ ಎಕನಾಮಿಕ್ಸ್ ಎನ್ನುವಂತ ವರ್ಡ್ ಉಟ್ಕೊಳ್ತು. ಆ 2 ಪದಗಳು ಯಾವುದು ಅಂತ ಹೇಳಿದ್ರೆ ಒಂದು ಈಕೋಸ್ ಮತ್ತೆ ಒಂದು ನೋಮೋಸ್ ಎನ್ನುವಂತಹ 2 ಪದಗಳು. ಹಾಗಾದ್ರೆ ಈಕೋಸ್ ಅಂತ ಹೇಳಿದ್ರೆ ಏನು, ನೋಮೋಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಈಕೋಸ್ ಅಂತ ಹೇಳಿದ್ರೆ ಅರ್ಥ ಹೌಸ್ ಹೋಲ್ಡ್ ಅಥವಾ ಹೌಸ್ ಅಂತ ಹೇಳ್ಬೋದು. ಅದೇ ತರ ನೋಮೋಸ್ ಅಂತ ಹೇಳಿದ್ರೆ ಅರ್ಥ ಮ್ಯಾನೇಜ್ಮೆಂಟ್. ಹೌಸ್ ಅಂತ ಹೇಳಿದ್ರೆ ಗೃಹ, ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ನಿರ್ವಹಣೆ. ಒಂದು ಗೃಹ ನಿರ್ವಹಣೆ, ಒಂದು ಮನೆಯ ನಿರ್ವಹಣೆ ಎನ್ನುವಂಥದ್ದನ್ನ ಅರ್ಥಶಾಸ್ತ್ರ ಅಂತೇಳಿ ಹೇಳ್ತಾ ಹೋದ್ರು. ಎ ಮ್ಯಾನೇಜಿಂಗ್ ಎ ಹೌಸ್ ಹೋಲ್ಡ್ ಈಸ್ ಎಕನಾಮಿಕ್ಸ್ ಎನ್ನುವಂಥದ್ದು ಗ್ರೀಕ್ ಕಾಲದಿಂದಲೇ ಅದು ಉಟ್ಕೊಳ್ತು ಮಗ್ಲೆ, ಆ ವರ್ಡ್ ಬಂತು. ಹಾಗಾದ್ರೆ ಒಂದು ಮನೆ ನೋಡುವಂಥದ್ದು ಎನ್ನುವಂಥದ್ದು ಅಷ್ಟೊಂದು ಸಾಧಾರಣವ ಅಲ್ಲ. ಒಂದು ಕುಟುಂಬದಿಂದನೇ ಇಡೀ ಅರ್ಥಶಾಸ್ತ್ರ ಅಥವಾ ಆರ್ಥಿಕತೆ ಎನ್ನುವಂಥದ್ದು ಉಟ್ಕೊಳ್ಳುತ್ತೆ ಅಲ್ವಾ? ಈಗ ನಿಮ್ಮ ಮನೆಗಳಲ್ಲೂ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಒಂದು ತಿಂಗಳಿಗೆ ಇರುವಂತಹ ಏನೆಲ್ಲ ಖರ್ಚು ಮಾಡ್ಬೇಕು, ಏನೆಲ್ಲ ವಸ್ತುಗಳನ್ನ ಖರೀದಿ ಮಾಡ್ಕೊಳ್ಬೇಕು, ಅಥವಾ ನಿಮ್ಮ ಸ್ಕೂಲ್ ಫೀಸ್ ಆಗಿರ್ಬೋದು, ನಿಮಗೆ ಬಟ್ಟೆ ಎಲ್ಲಾ ದಿನನೂ ಬಟ್ಟೆ ತೆಗೆದು ಕೊಡ್ತಾರ? ಇಲ್ಲ, ಬಟ್ಟೆ ಯಾವ ಹಬ್ಬಕ್ಕೆ ಮಾತ್ರ ತೆಗೆಯುವಂಥದ್ದು ಅಥವಾ ವರ್ಷಕ್ಕೆ ಇಷ್ಟು ಬಾರಿ ತೆಗೆಯುವಂಥದ್ದು, ಎಲ್ಲದಕ್ಕೂ ಒಂದು ಪ್ಲಾನಿಂಗ್ ಎನ್ನುವಂಥದ್ದು ಇರುತ್ತೆ. ಹಾಗಾಗಿ ಕುಟುಂಬದಿಂದನೇ ಎಲ್ಲ ಶುರು ಆಗುತ್ತೆ. ಆದ್ರೆ ಇಲ್ಲಿ ಇದನ್ನ ನಾವು ಸಣ್ಣ ಸಂಕುಚಿತ ಅರ್ಥದಲ್ಲಿ ನ್ಯಾರೋ ಮೈಂಡೆಡ್ ಆಗಿ ನಾವು ತಿಳ್ಕೊಳ್ಬಾರ್ದು. ಗೃಹ ಅಂತ ಹೇಳಿದ್ರೆ ಒಂದು ಮನೆ ಅಂತ ಮಾತ್ರ. ನಮ್ಮ ಕಾನ್ಸೆಪ್ಟ್ ಅಲ್ಲಿ ಗೃಹ ಅಂತ ಹೇಳಿದ್ರೆ ಏನು, ಒಂದು ನೇಷನ್ ಅಂತ ಯೋಚನೆ ಮಾಡ್ಕೊಳ್ಬೇಕು, ಒಂದು ರಾಷ್ಟ್ರ. ನಿರ್ವಹಣೆ ಮ್ಯಾನೇಜ್ಮೆಂಟ್, ಒಂದು ರಾಷ್ಟ್ರದ ನಿರ್ವಹಣೆಗೆ ಕುರಿತು ಹೇಳುವಂಥದ್ದೇ ಅರ್ಥಶಾಸ್ತ್ರ ಎನ್ನುವಂಥದ್ದು ನಮಗೆ ಇದರಿಂದ ಅರ್ಥ ಆಯ್ತು. ಇದು ಒರಿಜಿನ್ ಇಟ್ಕೊಳ್ಬೇಕಾಗಿರೋದೇನು, ಮೀನಿಂಗ್. ಇದನ್ನ ತಿಳ್ಕೊಂಡಾಗ್ಲೇ ನಿಮಗೆ ಗೊತ್ತಾಗುತ್ತೆ ಎಕನಾಮಿಕ್ಸ್ ಈಸ್ ಎ ಸೋಷಿಯಲ್ ಸೈನ್ಸ್ ವಿಚ್ ಸ್ಟಡೀಸ್ ಡೇ ಟು ಡೇ ಎಕನಾಮಿಕ್ ಆಕ್ಟಿವಿಟಿ ಆಫ್ ಹ್ಯೂಮನ್ ಲೈಫ್. ಮಾನವನ ದೈನಂದಿನ ಜೀವನದ ಆರ್ಥಿಕ ಚಟುವಟಿಕೆಗಳ ಕುರಿತ ಅಧ್ಯಯನವೇ ಅರ್ಥಶಾಸ್ತ್ರ ಎನ್ನುವಂಥದ್ದು. ಇದೊಂದು ಸಾಮಾನ್ಯವಾದ ಅರ್ಥದಲ್ಲಿ ನಮಗೆ ತಿಳ್ಕೊಳ್ತಾ ಹೋಗ್ತೀವಿ. ಈಗ ತುಂಬಾ ಜನ ನಾನು ಹೇಳೋದು ಕೇಳಿದ್ದೀನಿ, ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಒಂದು ಹಣ, ನಮಗೆ ಮೈಂಡ್ ಅಲ್ಲಿ ಬರುವಂತದ್ದು ಆರ್ಥಿಕತೆ. ಎಕನಾಮಿಕ್ಸ್ ಅಂತ ಹೇಳಿದ್ರೆ ಮನಿ ಅಂತೇಳಿ ಬರುತ್ತೆ. ಆರ್ಥಿಕ ಚಟುವಟಿಕೆಗಳ ಕುರಿತ ಅಧ್ಯಯನ, ಈ ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿ ಇರುವಂತದ್ದು ಒಳ್ಳೇದೇ. ಕಾರಣ ಯಾವತ್ತು ನಮಗೆ ಕೆಲವೊಂದು ವರ್ಡ್ಗಳು ಎನ್ನುವಂಥದ್ದು ನಮ್ಮ ತಲೆಯಲ್ಲಿ ಯಾವತ್ತೂ ಇರಬೇಕು. ಆರ್ಥಿಕತೆ ಅಂತ ಹೇಳಿದ್ರೆ ಹಣ ಅಂತ ಯೋಚನೆ ಮಾಡಿದ್ರು ಒಳ್ಳೇದೇ. ನೆಕ್ಸ್ಟ್ ನಮ್ಮ ಕ್ಲಾಸ್ ಮುಂದೆ ಹೋಗ್ತಾ 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 ಅದ್ರ ಬಗ್ಗೆ ನಮಗೆ ತಿಳ್ಕೊಳ್ತಾ ಹೋಗೋಣ.
ಹಾಗಾದ್ರೆ ಎಕನಾಮಿಕ್ಸ್ ಇಸ್ ಎ ಸೋಷಿಯಲ್ ಸೈನ್ಸ್. ಕಾರಣ ಎಲ್ಲ ಅರ್ಥಶಾಸ್ತ್ರ ಆಗಿರ್ಬೋದು, ಎಲ್ಲ ವಿಚಾರಗಳು ಆಗಿರ್ಬೋದು ನಡೆಯುವಂಥದ್ದು ಒಂದು ಸೊಸೈಟಿಯಲ್ಲಿ, ಸಮಾಜದಲ್ಲಿ. ಮಾನವನ ಬಿಹೇವಿಯರ್, ಹ್ಯೂಮನ್ ಬಿಹೇವಿಯರ್ ಎನ್ನುವಂಥದ್ದು, ಮಾನವನ ವರ್ತನೆ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನಾವು ಮೊದಲು ನಾನು ಹೇಳಿದೆ ನಿಮಗೆ, ನೀವು 10th ಅಲ್ಲೆಲ್ಲ ನೀವು ಕಲ್ತಿರುವಂತದ್ದು ಸೋಷಿಯಲ್ ಸೈನ್ಸ್ ಒಂದು ಪಾರ್ಟ್ ಆಗಿ ಮಾತ್ರ ನೀವು ಅರ್ಥಶಾಸ್ತ್ರವನ್ನ ಕಲಿತೀರಾ. ಸಮಾಜ ಇಂಪಾರ್ಟೆಂಟ್, ಹಾಗಾಗಿ ಸಮಾಜದ ಒಂದು ವಿಜ್ಞಾನ ಆಗಿದೆ, ಸಮಾಜದ ವಿಜ್ಞಾನ ಎನ್ನುವಂಥದ್ದು ಅರ್ಥಶಾಸ್ತ್ರ ಆಗಿದೆ. ಅದೇ ತರ ಇದು ನಮ್ಮ ದೈನಂದಿನ ಆರ್ಥಿಕ ಚಟುವಟಿಕೆಗಳನ್ನ, ಎಕನಾಮಿಕ್ ಆಕ್ಟಿವಿಟೀಸ್. ಏನೆಲ್ಲ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ, ಓಕೆ, ನಾವೀಗ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಏನು ಅಂತ ನಾನು ಹೇಳ್ತಾ ಬಂದೆ. ಎಕನಾಮಿಕ್ಸ್ ಆರ್ಥಿಕ ಚಟುವಟಿಕೆಗಳು ಅಂತ ಹೇಳಿದ್ರೆ ಉತ್ಪಾದನೆ, ಅನುಭೋಗ, ವಿತರಣೆ, ವಿನಿಮಯ, ಪ್ರೊಡಕ್ಷನ್, ಕನ್ಸಂಪ್ಷನ್, ಡಿಸ್ಟ್ರಿಬ್ಯೂಷನ್ ಮತ್ತೆ ಎಕ್ಸ್ಚೇಂಜ್ ಅನ್ನೇ ನಾವು ಆರ್ಥಿಕ ಚಟುವಟಿಕೆ ಅಂತ ಹೇಳ್ತಾ ಹೋಗ್ತೀವಿ. ಇದನ್ನ ತಿಳಿಯೋ ಮುಂಚೆ ನೀವೊಂದು ಚಿಕ್ಕ ಕಾನ್ಸೆಪ್ಟ್ ತಿಳ್ಕೊಳ್ಬೇಕು. ಅದೇನು ಅಂತ ಹೇಳಿದ್ರೆ, ಇಲ್ಲಿ ಇದೆಲ್ಲ ಬರುವಂತದಕ್ಕೆ ಒಂದು ಮೂಲ ಕಾರಣ ಇದೆ. ಈ ಪ್ರೋಸೆಸ್, ಎಕನಾಮಿಕ್ ಚಟುವಟಿಕೆಗಳೇ ನಡಿಬೇಕು ಅಂತ ಹೇಳಿದ್ರೆ ಮೇನ್ ಆಗಿ ನಮಗೆ ಏನಿರುತ್ತೆ ಅಂತ ಹೇಳಿದ್ರೆ ವಾಂಟ್ಸ್ ಎನ್ನುವಂಥದ್ದು ಇರುತ್ತೆ. ವಾಂಟ್ಸ್ ಅಂತ ಹೇಳಿದ್ರೆ ಬಯಕೆಗಳು. ಈ ಕಾನ್ಸೆಪ್ಟ್ ಮಕ್ಕಳೇ ಅರ್ಥಶಾಸ್ತ್ರದಲ್ಲಿ ಮೇನ್ ಆಗಿ ಬರುತ್ತೆ. ಇದರಿಂದನೇ ಎಲ್ಲವೂ ಶುರು ಆಗುವಂಥದ್ದು. ಆಸೆ, ಮನುಷ್ಯನ ಬಯಕೆ ಎನ್ನುವಂಥದ್ದೇ ಇಡೀ ಆರ್ಥಿಕ ಚಟುವಟಿಕೆಗಳಿಗೆ ಮೂಲ ಕಾರಣ. ಅದು ಮಾತ್ರ ಅಲ್ಲ, ಸಮಾಜ ಎನ್ನುವಂಥದ್ದೇ ಇದರಿಂದ, ಮಾನವನ ಈ ವರ್ತನೆಯಿಂದನೇ ಪ್ರಾರಂಭವಾಗುತ್ತೆ. ಹಾಗಾಗಿ ಮೊದಲನೇದಾಗಿ ವಾಂಟ್ಸ್, ಬಯಕೆಗಳು. ವಾಂಟ್ಸ್ ಅಂದ್ರೆ ಬಯಕೆ ಅಂತ ಹೇಳಿದ್ರೆ, ಈಗ ನನಗೆ ಏನಾದ್ರು, ಈಗ ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ಅಂತ ಅನ್ಸುತ್ತೆ, ಊಟ ಆಹಾರದ ವಿಷಯದಲ್ಲಿ ಅಲ್ವಾ, ನನಗೆ ಇವತ್ತು ದೋಸೆ ತಿನ್ಬೇಕು ಅಂತನೋ ಅಥವಾ ನನಗೆ ಇವತ್ತು ಬಿರಿಯಾನಿ ಬೇಕು ಅಂತನೋ ಅನಿಸ್ಬಹುದು. ಅದಾದ್ಮೇಲೆ ಮಧ್ಯಾಹ್ನ ನನಗೆ ಯಾವ್ದಾದ್ರು ಒಂದು ಬಟ್ಟೆ ಬೇಕು ಅಂತ ಅನ್ಸ್ಬೋದು, ಅಥವಾ ಕಾರ್ ಬೇಕು ಅಂತ ಅನ್ಸ್ಬೋದು. ಇದೆಲ್ಲ ಅನ್ನು ಸಹ ನಾವು ಏನಂತ ಹೇಳ್ತೀವಿ, ಬಯಕೆಗಳು. ನನಗೆ ಈಗ ಟೀಚರ್ ಆಗ್ಬೇಕು ಅಂತ ಅನ್ಸ್ಬೋದು. ಅದಕ್ಕೆ ನಾನು ಏನ್ ಮಾಡ್ಬೇಕು, ಸುಮ್ಮನೆ ಈ ಎಲ್ಲ ಆಸೆಗಳನ್ನ ಇಟ್ಕೊಂಡಿದ್ರೆ ಆಗೋದಿಲ್ಲ. ಆ ಆಸೆಗಳನ್ನ ಈಡೇರಿಸಬೇಕು ಅಂತ ಹೇಳಿದ್ರೆ ಅಲ್ಲಿ ಎಫರ್ಟ್ ಎನ್ನುವಂಥದ್ದು ಬೇಕು, ಪ್ರಯತ್ನ ಎನ್ನುವಂಥದ್ದು ಬೇಕು. ಎಫರ್ಟ್ ಬೇಕು ಮಕ್ಕಳು. ಈ ಪ್ರಯತ್ನವನ್ನ ಪಟ್ಟಾಗ ನಮಗೆ ಅದರಿಂದ ಏನು ಸಿಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಎನ್ನುವಂಥದ್ದು ಸಿಗುತ್ತೆ, ತೃಪ್ತಿ ಎನ್ನುವಂಥದ್ದು ಸಿಗುತ್ತೆ. ಇದನ್ನ ಇಟ್ಕೊಂಡೆ ಇದಕ್ಕಾಗಿ ಇಡೀ ಆರ್ಥಿಕ ಚಟುವಟಿಕೆಗಳು ನಡೀತಾ ಹೋಗುತ್ತೆ ಮಕ್ಕಳೇ, ಈ ಪ್ರೋಸೆಸ್ಸಿಗಾಗಿಯೇ. ಇಲ್ಲಿ ನೋಡಿ, ನಾನು ಹೇಳಿದೆ ನಮ್ಗೆ ಆಸೆಗಳಿದೆ, ನನಗೆ ಇವತ್ತು ಏನಾದ್ರೂ ತಿನ್ಬೇಕು ಅಂತಾನು, ಹಾಕಕ್ಕೆ ಬಟ್ಟೆ ಬೇಕು ಅಂತ ಹೇಳುವ ಆಸೆಗಳಿದೆ ಮಕ್ಕಳೇ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಪ್ರಯತ್ನ ಎನ್ನುವಂಥದ್ದು ಬರುತ್ತೆ. ಈ ಪ್ರಯತ್ನದಲ್ಲಿ ಬರುವಂತದ್ದು ಪ್ರೊಡಕ್ಷನ್ ಎನ್ನುವಂಥದ್ದು, ಉತ್ಪಾದನೆ ಎನ್ನುವಂಥದ್ದು. ಇಲ್ಲಿ ಎಲ್ಲ ಸಾಧನಗಳ ಉತ್ಪಾದನೆ ಆಗೋದ್ರಿಂದ ಮಾತ್ರ ಅದನ್ನ ಎಲ್ಲಿಗೆ ಸಿಗುತ್ತೆ, ಅನುಭೋಗಿಗಳಿಗೆ ಸಿಗ್ತಾ ಹೋಗುತ್ತೆ ಮಕ್ಕಳೇ. ಹಾಗಾದ್ರಿಂದ ಆ ವಸ್ತುಗಳ ಬಳಕೆಯಿಂದ ನಮಗೆ ತೃಪ್ತಿ ಆಗ್ತಾ ಹೋಗುತ್ತೆ. ನನಗೆ ದೋಸೆ ತಿನ್ಬೇಕು ಅಂತ ಅನಿಸ್ತ ಮಕ್ಕಳೇ, ಅಕ್ಕಿ ಉತ್ಪಾದನೆಯಿಂದ ಮಾತ್ರ ಅದು ಸಾಧ್ಯವಾಗುತ್ತೆ. ಅಲ್ಲಿ ಉತ್ಪಾದನೆ ನಡೀತಾ ಹೋಗುತ್ತೆ. ಅದನ್ನ ನಾನು ಏನ್ ಮಾಡ್ತಾ ಹೋಗ್ತೀನಿ, ಪ್ರಯತ್ನ, ನಾನು ಕೆಲಸವನ್ನ ಮಾಡಿ ಶ್ರಮವನ್ನ ವಹಿಸಿ ಕೂಲಿಯಿಂದ ನಾನು ಆ ವಸ್ತುವನ್ನ ಖರೀದಿ ಮಾಡ್ತೀನಿ. ಆ ವಸ್ತುವನ್ನ ಅನುಭೋಗ ಮಾಡೋದ್ರಿಂದ ನನಗೆ ಏನಾಗ್ತಾ ಹೋಗುತ್ತೆ, ತೃಪ್ತಿ ಎನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಹಾಗಾಗಿ ಇದೆಲ್ಲವೂ ಸಹ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಹಾಗಾಗಿ ಉತ್ಪಾದನೆಯನ್ನ ಯಾರು ಮಾಡ್ತಾ ಹೋಗ್ತಾರೆ, ಪ್ರೊಡ್ಯೂಸರ್ಸ್, ಉತ್ಪಾದಕರು ಉತ್ಪಾದನೆಯನ್ನ ಮಾಡ್ತಾ ಹೋಗ್ತಾರೆ. ಅದು ರೈತರು ಅಂತ ಮಾತ್ರ ಅಲ್ಲ, ಕಾರ್ಖಾನೆಗಳಲ್ಲಿ, ಫ್ಯಾಕ್ಟರೀಸ್ ಅಲ್ಲಿ ಇರುವಂತದ್ದು ಉತ್ಪಾದನೆ ಆಗಿರ್ಬೋದು, ಅಥವಾ ಎಲ್ಲವೂ ಸಹ ಏನು ಉತ್ಪಾದನೆಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಕನ್ಸಂಪ್ಷನ್. ಯಾರು ಅನುಭೋಗವನ್ನ ಮಾಡ್ತಾ ಹೋಗ್ತಾರೆ, ಬೈಯರ್ಸ್, ಖರೀದಿಗಾರರು ಅಲ್ವಾ. ಈ ವಸ್ತುಗಳನ್ನ, ಉತ್ಪಾದನೆ ಮಾಡಿದ ವಸ್ತುಗಳನ್ನ ಖರೀದಿ ಮಾಡಿಕೊಳ್ಳುವಂತಹ ನಾವು ಅನುಭೋಗಿಗಳಾಗ್ತಾ ಹೋಗ್ತೀವಿ. ಅದರ ವಿತರಣೆಯನ್ನ, ಡಿಸ್ಟ್ರಿಬ್ಯೂಷನ್ ಯಾರು ಮಾಡ್ತಾ ಹೋಗ್ತಾರೆ, ಸೆಲ್ಲರ್ಸ್ ಅಲ್ವಾ. ಯಾರದನ್ನ ಉತ್ಪಾದನೆಯ ಸ್ಥಳದಿಂದ ಅನುಭೋಗಿಗೆ ತಂದು ತಲುಪಿಸ್ತಾರೋ ಅವರ ವಿತರಣೆಯ ಪ್ರೋಸೆಸ್ ಎನ್ನುವಂಥದ್ದು ಅಲ್ಲಿ ನಡೀತಾ ಹೋಗ್ತದೆ. ಆ ವಸ್ತುಗಳನ್ನ ನಾವು ಯಾವುದನ್ನ ಕೊಟ್ಟು ವಿನಿಮಯ ಮಾಡುವಂಥದ್ದು ಯಾವ ಮುಖಾಂತರ ಮಕ್ಕಳೇ, ಹಣದ ಮುಖಾಂತರ, ಮನಿ ಮುಖಾಂತರ. ಹಾಗಾಗಿ ಈ ಎಲ್ಲ ಪ್ರೋಸೆಸ್ ಅನ್ನು ಸೇರಿ ನಾವು ಎಂತ ಹೋಗ್ತೀವಿ, ಆರ್ಥಿಕ ಚಟುವಟಿಕೆ. ಸ್ಮಾರ್ಟ್ ಆಗಿ ನೀವು ಇದನ್ನ ತಿಳ್ಕೊಳ್ಳಿ ಮಕ್ಕಳೇ. ಅದ್ರ ಜೊತೆಲಿ ಈಗ ಎಕ್ಸಾಮ್ ಎಲ್ಲ ಕೇಳಿದಾಗ ಇದನ್ನು ಸಹ ಬರ್ಕೊಳ್ಳಿ. ಈ ತರ ಶಾರ್ಟ್ ಆಗಿ ಒಂದು ಟೇಬಲ್ ಹಾಕಿ ಬರೀರಿ. ವಾಂಟ್ಸ್, ಬಯಕೆ, ಎಫರ್ಟ್, ಸ್ಯಾಟಿಸ್ಫ್ಯಾಕ್ಷನ್ ಎನ್ನುವಂಥದ್ದು ಇದೆಲ್ಲ ಸೇರಿದ್ರೆ ಅರ್ಥಶಾಸ್ತ್ರ ಎನ್ನುವಂಥದ್ದು ಆಗುತ್ತೆ. ಆಡಮ್ ಸ್ಮಿತ್ ಅವರ ಡೆಫಿನೇಷನ್ ಏನು ಅಂತ ಹೇಳಿದ್ರೆ, ಅದು ತುಂಬಾ ಫೇಮಸ್ ಆಗಿರುವಂತದ್ದು ವೆಲ್ತ್ ಡೆಫಿನೇಷನ್ ಅಂತ ಹೇಳಿ ನಾವು ಹೇಳ್ತಾ ಹೋಗ್ತೀವಿ. ಸಂಪತ್ತಿನ ವ್ಯಾಖ್ಯೆ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಬರುವಂತದ್ದು ಆಲ್ಫ್ರೆಡ್ ಮಾರ್ಷಲ್ ಅವರದ್ದು ವೆಲ್ಫೇರ್ ಡೆಫಿನೇಷನ್ ಅಂತ ಹೇಳ್ತೀವಿ. ಯೋಗಕ್ಷೇಮದ ಡೆಫಿನೇಷನ್, ಯೋಗಕ್ಷೇಮದ ವ್ಯಾಖ್ಯೆ ಅಂತೇಳಿ ಹೇಳ್ತಾ ಹೋಗ್ತೀವಿ.
ನೆಕ್ಸ್ಟ್ ಬರುವಂತದ್ದು ಲಿಯೋನಲ್ ರಾಬಿನ್ಸ್ ಸ್ಕೇರ್ಸಿಟಿ ಡೆಫಿನಿಷನ್. ಸ್ಕೇರ್ಸಿಟಿ ಡೆಫಿನಿಷನ್ ಅಥವಾ ಕೊರತೆಯ ವ್ಯಾಖ್ಯೆ ಅಂತ ಹೇಳ್ತೀವಿ. ಪಾಲ್ ಸ್ಯಾಮ್ಯುಯಲ್ಸನ್ ಗ್ರೋತ್ ಡೆಫಿನಿಷನ್ ಅಥವಾ ಬೆಳವಣಿಗೆಯ ವ್ಯಾಖ್ಯೆ. ತುಂಬಾ ಈಸಿ ಇದೆ ಅಲ್ವಾ? ನಿಮಗೆ ಬೇರೆ ಎಲ್ಲ ಪಾಯಿಂಟ್ಸ್ ಮರ್ತೋಯ್ತು, ಏನು ಯೋಚನೆ ಇಲ್ಲ. ವ್ಯಾಖ್ಯೆ ಅಂತ ಹೇಳಿದ್ರೆ ಈ 4 ಜನದ ಹೆಸರನ್ನ ಬರೀರಿ, ಅದ್ರ ಮುಂದೆ ಈ ಡೆಫಿನೇಷನ್ ಮಾತ್ರ ಬರೆದ್ರು ನಿಮಗೆ ಸ್ಕೋರ್ ಆಗುತ್ತೆ. ಆದ್ರೆ ನಮಗೆ ಅರ್ಥಶಾಸ್ತ್ರದ ಬೇಸಿಕ್ ತಿಳ್ಕೊಳ್ಳುವ ಉದ್ದೇಶದಿಂದ ಇದರ ಬಗ್ಗೆ ಚೂರು ಸಹ ಒಂದು ಡೀಟೇಲ್ ಆಗಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಓಕೆನಾ? ಓಕೆ, ಆಡಮ್ ಸ್ಮಿತ್ ಅವರ ಡೆಫಿನೇಷನ್. ಓಕೆ, ಅದರಲ್ಲಿ ಫಸ್ಟ್ ಆಗಿ ಮಕ್ಕಳಲ್ಲಿ ನೋಡ್ಕೊಳ್ಳಿ. ಆಡಮ್ ಸ್ಮಿತ್ ಈ ಹೆಸರುಗಳನ್ನೆಲ್ಲ ನೀವು ಫಸ್ಟ್ ಟೈಮ್ ಕೇಳ್ತಾ ಇರಬಹುದು ಅಲ್ವಾ? ನಾವು ಬೇಸಿಕ್ ತಿಳ್ಕೊಳ್ಳೋದ್ರಿಂದ. ಆಡಮ್ ಸ್ಮಿತ್, ಆಲ್ಫ್ರೆಡ್ ಮಾರ್ಷಲ್, ಲಿಯೋನಲ್ ರಾಬಿನ್ಸ್, ಪಾಲ್ ಸ್ಯಾಮ್ಯುಯಲ್ಸನ್ ಇವರೆಲ್ಲ ಎಕನಾಮಿಸ್ಟ್ಗಳು ಮಕ್ಕಳೇ, ಅರ್ಥಶಾಸ್ತ್ರಜ್ಞರು. ಇವರ ಕೆಲವೊಂದು ಆರ್ಥಿಕ, ಹಾಗಾದ್ರೆ ಇವರು ಮಾತ್ರ ಅಲ್ಲ ನಮಗೆ ಏನು ಒಂದು ಅರ್ಥಶಾಸ್ತ್ರದ ಬಗ್ಗೆ ಮೊದಲ ಬಾರಿಗೆ ವಿಶ್ಲೇಷಣೆ ಮಾಡಿದವರು ತುಂಬಾ ಜನ ಇದ್ದಾರೆ. ಆದ್ರೆ ಇವರ ವ್ಯಾಖ್ಯೆಗಳಲ್ಲಿ, ಇವರ ಡೆಫಿನೇಷನ್ಗಳಲ್ಲಿ ಒಂದು ಏನು ಸ್ಪೆಷಾಲಿಟಿ ಎನ್ನುವಂಥದ್ದು, ಒಂದು ವಿಶೇಷತೆ ಎನ್ನುವಂಥದ್ದು ಇತ್ತು. ಒಂದು ಸಿಸ್ಟಮ್ಯಾಟಿಕ್, ಕ್ರಮಬದ್ಧವಾದಂತಹ ಒಂದು ಅಧ್ಯಯನ ಎನ್ನುವಂಥದ್ದನ್ನ ಇವರು ಮಾಡಿದ್ರು. ಹಾಗಾಗಿ ಇವತ್ತಿನ ಕಾಲಘಟ್ಟಕ್ಕೂ ಸಹ ಇವರ ವ್ಯಾಖ್ಯೆಗಳು ತುಂಬಾ ಏನು ಫೇಮಸ್ ಆಗಿದೆ. ಅದೆಲ್ಲವೂ ಸಹ ಅಪ್ಲಿಕೇಬಲ್, ಅಳವಡಿಕೆಗೆ ಅನುಗುಣವಾದಂತಹ ವ್ಯಾಖ್ಯೆಗಳನ್ನೇ ಇವರು ಹೇಳ್ತಾ ಹೋಗ್ತಾರೆ. ಓಕೆನಾ? ಆಗ ಫಸ್ಟ್ ಆಡಮ್ ಸ್ಮಿತ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ ಫ್ರೆಂಡ್ಸ್, ನಾನು ಆಗ್ಲೇ ಹೇಳ್ದೆ ಡೆಫಿನೇಷನ್ ಆಫ್ ಎಕನಾಮಿಕ್ಸ್ ಅಲ್ಲಿ ಫಸ್ಟ್ ಬರುವಂತದ್ದು ಆಡಮ್ ಸ್ಮಿತ್ ಡೆಫಿನೇಷನ್. ಕಾರಣ ಇದು ತುಂಬಾ ಹಳೆ ಟ್ರೆಡಿಷನಲ್ ಡೆಫಿನೇಷನ್ ಮಕ್ಕಳೇ, ತುಂಬಾ ಹಳೆಯ ಡೆಫಿನೇಷನ್. ಇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇದೆ ನಮ್ಮ ಎಕನಾಮಿಕ್ಸ್ ಅಲ್ಲಿ. ಅದೇನು ಅಂತ ಹೇಳುವಂತದನ್ನ ತಿಳಿತಾ ಹೋಗೋಣ. ಈ ಆಡಮ್ ಸ್ಮಿತ್ ಅಂತ ಹೇಳಿದ್ರೆ ಅವರೊಂದು 18th ಸೆಂಚುರಿದು ಒಂದು ಸ್ಕಾಟಿಷ್ ಎಕನಾಮಿಸ್ಟ್. ಸ್ಕಾಟಿಷ್ ಅಂತ ಹೇಳಿದ್ರೆ ಸ್ಕಾಟ್ಲ್ಯಾಂಡ್ ಅಲ್ಲಿ ಬರುತ್ತೆ, UK ಅಲ್ಲಿ ಬರುತ್ತೆ ಅಲ್ವಾ? ಅಲ್ಲಿಯ ಒಂದು ಎಕನಾಮಿಸ್ಟ್ ಮಕ್ಕಳೇ, ಮತ್ತೆ ಒಂದು ಫಿಲೋಸಫರ್, ಅರ್ಥಶಾಸ್ತ್ರಜ್ಞರು ಹೌದು ಅವರು, ಒಬ್ರು ತತ್ವಜ್ಞಾನಿಯೂ ಹೌದು. ಅವ್ರದ್ದು ಏಕೆ ಈ ಡೆಫಿನೇಷನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅವರು ಒಂದು 1776 ಅಲ್ಲಿ ಒಂದು ಬುಕ್ ಅನ್ನ ಅವರು ಪಬ್ಲಿಷ್ ಮಾಡ್ತಾರೆ. ಅವರ ಪುಸ್ತಕದ ಹೆಸರು ಏನು ಅಂತ ಹೇಳಿದ್ರೆ ಆನ್ ಎನ್ಕ್ವೈರಿ ಇನ್ ಟು ದಿ ನೇಚರ್ ಅಂಡ್ ಕಾಸಸ್ ಆಫ್ ದಿ ವೆಲ್ತ್ ಆಫ್ ನೇಷನ್. ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಅದರ ಕಾರಣಗಳ ಕುರಿತ ಒಂದು ಅಧ್ಯಯನ. ಇಷ್ಟು ಉದ್ದಕ್ಕೆ ನಿಮಗೆ ಎಕ್ಸಾಮ್ ಅಲ್ಲಿ ಯೋಚನೆ ಇರಲ್ಲ ಅಂತ ಗೊತ್ತು. ಅದಕ್ಕೆ ನಾವೆಲ್ಲರೂ ಸಹ ಶಾರ್ಟ್ ಆಗಿ ಒಂದು ಬುಕ್ದ ಹೆಸರು ನಾವು ಹೇಳ್ತಾ ಹೋಗ್ತೀವಿ. ಏನು ಅಂತ ಹೇಳಿದ್ರೆ ವೆಲ್ತ್ ಆಫ್ ನೇಷನ್, ರಾಷ್ಟ್ರಗಳ ಸಂಪತ್ತು. ನೀವು ಅಷ್ಟು ಮಾತ್ರ ಬರೆದ್ರೆ ಸಾಕು. ಆಡಮ್ ಸ್ಮಿತ್ ಫೇಮಸ್ ಬುಕ್ ಹೆಸರು ಏನು? ರಾಷ್ಟ್ರಗಳ ಸಂಪತ್ತು, ವೆಲ್ತ್ ಆಫ್ ನೇಷನ್. ಈ ಡೇಟ್ ಅನ್ನು ಯೋಚನೆ ಮಾಡ್ಬೇಕು ಮಕ್ಕಳ. ಅದರಲ್ಲಿ ಆಡಮ್ ಸ್ಮಿತ್ ಅವರೊಂದು ಹೇಳ್ತಾ ಹೋಗ್ತಾರೆ, ಎಕನಾಮಿಕ್ಸ್ ಈಸ್ ಎ ಸೈನ್ಸ್ ಆಫ್ ದಿ ಸ್ಟಡಿ ಆಫ್ ವೆಲ್ತ್ ಓನ್ಲಿ. ಇದು ಒಂದು ವಿಜ್ಞಾನ, ಯಾವುದು? ಅರ್ಥಶಾಸ್ತ್ರ. ಹಣ ಸಂಪಾದನೆ ಮಾಡುವಂತದ್ದು, ಹಣದ ಕುರಿತ ಅಧ್ಯಯನ ಮಾಡುವಂತ ಒಂದು ವಿಜ್ಞಾನ ಎಂಬುದಾಗಿ ಹೇಳ್ತಾ ಹೋಗ್ತಾರೆ. ಒಂದು ಸೈನ್ಸ್ ನೋಡಿ, ಆ ಕಾಲದಲ್ಲಿ ಇದೊಂದು ಅರ್ಥಶಾಸ್ತ್ರವನ್ನ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇವರು ಕಲಿತಾ ಹೋಗ್ತಾರೆ, ಒಂದು ಕ್ರಮಬದ್ಧವಾದಾಗಿ ಸೈಂಟಿಫಿಕ್ಲಿ ಇವರು ಕಲಿತಾ ಹೋಗ್ತಾರೆ. ಹಾಗಾಗಿ ಈ ಡೆಫಿನೇಷನ್ ಅನ್ನು ಅವ್ರು ಹೇಳ್ತಾ ಹೋಗ್ತಾರೆ, ಇದು ಹಣವನ್ನ, ಸಂಪತ್ತನ್ನ ಕುರಿತ ಒಂದು ಅಧ್ಯಯನ ಅಂತ ಹೇಳ್ತಾ ಹೋಗ್ತಾರೆ. ಅಂತ ಹೇಳಿದ್ರೆ ಒಂದು ಉದಾಹರಣೆ ಹೇಳ್ತಾ ಹೋಗ್ತೀನಿ ಮಕ್ಕಳೇ. ರಾಷ್ಟ್ರಗಳ ಸಂಪತ್ತು ಅಂತ ಹೇಳಿದ್ರೆ ಏನು? ಒಂದು ರಾಷ್ಟ್ರದ ವೆಲ್ತ್ ಅಂತ ಹೇಳಿದ್ರೆ ಏನು? ಮರಗಳಾಗಿರ್ಬೋದು, ನಮ್ಮ ಈ ಜಲಾಶಯಗಳಾಗಿರ್ಬೋದು ಅಲ್ವಾ, ಈ ಬೆಟ್ಟ ಗುಡ್ಡ, ನಮ್ಮ ಮನುಷ್ಯರಾಗಿರ್ಬೋದು, ನಮ್ಮ ಇದೆಲ್ಲವೂ ಸಹ ಏನು? ಒಂದು ರಾಷ್ಟ್ರದ ಸಂಪತ್ತು. ಅದನ್ನೇ ಇವರು ಹೇಳ್ತಾ ಹೋಗ್ತಾರೆ, ಎನ್ಕ್ವೈರಿ ಇನ್ ಟು ದ ನೇಚರ್. ಈಗ ಒಂದು ಮರ ಇದೆ ಅಂತ ಅನ್ಕೊಳ್ಳಿ ಮಕ್ಕಳೇ, ಇದನ್ನ ಏನು ಅಂತ ಹೇಳ್ತಾ ಹೋಗ್ತೀವಿ ನಾವು? ನೇಚರ್. ಈ ಮರವನ್ನು ಯಾವ ರೀತಿ ಸಂಪತ್ತಾಗಿ ಯೂಸ್ ಮಾಡಬಹುದು? ಈ ಮರದಿಂದ ಅನೇಕ ಉಪಯೋಗಗಳಿದೆ ಅಲ್ವಾ? ಅದರಿಂದ ಆಗುವಂತಹ ಪೇಪರ್ ಉತ್ಪಾದನೆಯಲ್ಲಿ, ಕಾಗದಗಳ ತಯಾರಿಯಲ್ಲಿ ಆಗಿರ್ಬೋದು, ಅಥವಾ ಅದರಿಂದ ತುಂಬಾ ಫರ್ನಿಚರ್ಸ್ ಅನ್ನೆಲ್ಲ ಮಾಡುವಂತದ್ದಾಗಿರ್ಬೋದು, ಇಲ್ಲಿಂದ ಒಂದು ಬಿಲ್ಡಿಂಗ್ ಕಟ್ಟೋದ್ರಲ್ಲಾಗಿರ್ಬೋದು. ಇದು ಏನಂತ ಹೇಳ್ತಾ ಹೋಗ್ತಾರೆ? ವೆಲ್ತ್, ಒಂದು ರಾಷ್ಟ್ರದ ಸಂಪತ್ತು ಅಂತ ಹೇಳ್ತಾ ಆ ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರೆ. ಯಾವ ರೀತಿ ಒಂದು ನೇಚರ್ ಎನ್ನುವಂಥದ್ದು ಒಂದು ಸಂಪತ್ತಾಗಿ ಮಾರ್ಪಾಡಾಗುತ್ತೆ. ನಿಮಗೆ ಅದರಲ್ಲಿ ಅನೇಕ ಎಕ್ಸಾಂಪಲ್ ಗಳನ್ನ ನಿಮಗೆ ಕೊಡ್ತಾ ಹೋಗ್ಬೋದು. ಈಗ ಜಲಾಶಯಗಳಿದೆ, ಅದರಿಂದ ಅವರು ಜಲಶಕ್ತಿಗಳನ್ನಾಗಿ ನಾವು ಏನು ಮಾರ್ಪಾಡು ಮಾಡ್ತಾ ಹೋಗ್ತೀವಿ. ಅದೇ ಆ ರೀತಿ ಒಂದು ರಾಷ್ಟ್ರದ ನ್ಯಾಚುರಲ್ ಅಸೆಟ್ಸ್ ಅನ್ನ ಯಾವ ರೀತಿಯಾಗಿ ಒಂದು ದೇಶದ ಸಂಪತ್ತನ್ನ ಹೆಚ್ಚಳ ಮಾಡೋದ್ರಲ್ಲಿ ನಮಗೆ ಬಳಕೆ ಮಾಡಬಹುದು ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಮನಿ ಇಂಪಾರ್ಟೆಂಟ್. ಟೋಟಲ್ ಆಗಿ ಆಡಮ್ ಸ್ಮಿತ್ ಥಿಯರಿ ಹೇಳುವಂತದ್ದು ಏನು? ಹಣ ಎನ್ನುವಂಥದ್ದು ಅತ್ಯವಶ್ಯ. ಹಣವನ್ನ ಹೆಚ್ಚು ಮಾಡುವಂತಹ ಒಂದು ಅಧ್ಯಯನವೇ ಅರ್ಥಶಾಸ್ತ್ರ ಅಂತ ಹೇಳ್ತಾ ಹೋಗ್ತಾರೆ. ಈ ಎಲ್ಲ ಕಾರಣದಿಂದನೇ ಆಡಮ್ ಸ್ಮಿತ್ ಅನ್ನ ಏನು ಅಂತ ಹೇಳ್ತಾ ಹೋಗ್ತಾರೆ? ಅರ್ಥಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಎಕನಾಮಿಕ್ಸ್ ಯಾರು ಅಂತ ಹೇಳಿದ್ರೆ
ಆಡಮ್ ಸ್ಮಿತ್. ಅದಕ್ಕೆ ನಾನು ಹೇಳಿದೆ ಈ ಡೆಫಿನೇಷನ್ ತುಂಬಾ ಇಂಪಾರ್ಟೆಂಟ್. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರೇ ಸ್ಮಾರ್ಟ್ ಎಕನಾಮಿಕ್ಸ್ ವಿತ್ ವಿನೀತಾ ಅಂತಲ್ವಾ. ಹಾಗಾಗಿ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಡುವಾಗ ಇಂಪಾರ್ಟೆಂಟ್ ಆಗಿರೋದನ್ನೆಲ್ಲವನ್ನ ಡೀಟೇಲ್ ಆಗಿ ಕೊಡ್ತೀನಿ ಮಕ್ಳಿಗೆ. ಕಾರಣ ನಿಮಗೆ ಇದು ಫ್ಯೂಚರ್ ಅಲ್ಲಿ ನಿಮಗೆ ಎಕ್ಸಾಮಿನೇಷನ್, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಎಲ್ಲದಕ್ಕೂ ಯೂಸ್ ಆಗ್ಲಿ ಅಂತ ಹೇಳ್ತಾ ಹೋಗ್ತೀನಿ. ಆದ್ರೆ ಇವಾಗ ನನ್ನ ಈ ಸ್ಮಾರ್ಟ್ ಕ್ಲಾಸ್ ಉದ್ದೇಶ ಎನ್ನುವಂಥದ್ದು ಏನು ಅಂತ ಹೇಳಿದ್ರೆ, ನೀವೆಲ್ಲ ಆನ್ಸರ್ ಅನ್ನ ಸ್ಮಾರ್ಟ್ ಆಗಿ ಬರ್ಕೊಳ್ಳಿ. ಕಾರಣ ನಿಮ್ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಯಾವ್ದು ಇಂಪಾರ್ಟೆಂಟ್ ಆಗಿದೋ ಅದನ್ನ ಮಾತ್ರ ಬರೀತಾ ಹೋಗಿ. ನಾನು ಹೇಳ್ತಾ ಹೋಗ್ತೀನಿ ಯಾವ್ದೆಲ್ಲ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಿ. ಮೊದಲನೇದು, ಫಾದರ್ ಆಫ್ ಎಕನಾಮಿಕ್ಸ್ ಯಾರು ಅಂತ ಹೇಳುವಂಥದ್ದು ತುಂಬಾ ಅತ್ಯವಶ್ಯ. ನಾವು ಇಡೀ ಎಕನಾಮಿಕ್ಸ್ ಎಷ್ಟು ವರ್ಷ ಓದಿದ್ರು ಸಹ ಈ ಕ್ವಶನ್ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಹಾಗಾಗಿ ಆಡಮ್ ಸ್ಮಿತ್ ಅದೊಂದು 1 ಮಾರ್ಕ್ಸ್ ಕ್ವಶನ್ ಅದು ಬರ್ಬೋದು. ಅವರು ಸ್ಕಾಟಿಷ್ ಎಕನಾಮಿಸ್ಟ್ ಎನ್ನುವಂಥದ್ದನ್ನ ಯೋಚನೆ ಮಾಡಿ ಇಟ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ಅವರ ಬುಕ್ ಹೆಸರು ವೆಲ್ತ್ ಆಫ್ ನೇಷನ್, ರಾಷ್ಟ್ರಗಳ ಸಂಪತ್ತು, ಈ ಡೇಟ್ 1776. ಇದನ್ನ ನೀವು ಬೇಸ್ ಆಗಿ ಇಷ್ಟನ್ನ ಯೋಚನೆ ಮಾಡಿ. ಮತ್ತೆ ಆಡಮ್ ಸ್ಮಿತ್ ಅದು ಡೆಫಿನೇಷನ್ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ ಮಕ್ಕಳೇ, ವೆಲ್ತ್ ಡೆಫಿನೇಷನ್. ವೆಲ್ತ್ ಡೆಫಿನೇಷನ್ ಅಂತ ಹೇಳಿದ್ರೆ ಅರ್ಥ ಏನು? ಮನಿ, ಹಣ. ಇಂಪಾರ್ಟೆನ್ಸ್ ಕೊಡುವಂತದ್ದೇ ಆಡಮ್ ಸ್ಮಿತ್ ಯಾವುದಕ್ಕೆ? ಹಣಕ್ಕೆ. ಇಷ್ಟನ್ನ ಪಾಯಿಂಟ್ ಆಗಿ ಬರ್ಕೊಳ್ಳಿ ಮಕ್ಕಳು. ಇಷ್ಟು. ಸೆಕೆಂಡ್ ಬರುವ ಇಂಪಾರ್ಟೆಂಟ್ ಡೆಫಿನೇಷನ್ ಅಂತ ಹೇಳಿದ್ರೆ ಆಲ್ಫ್ರೆಡ್ ಮಾರ್ಷಲ್ ರವರ ಡೆಫಿನೇಷನ್, ವ್ಯಾಖ್ಯೆ ಎನ್ನುವಂಥದ್ದು. ಇಲ್ಲಿ ನೋಡಿ ಮಕ್ಕಳೇ, ಅವರ ವ್ಯಾಖ್ಯೆಯನ್ನ ನಾನು ಆಗ್ಲೇ ಹೇಳಿದೆ, ವೆಲ್ಫೇರ್ ಡೆಫಿನೇಷನ್ ಅಂತ ಹೇಳಿ, ಯೋಗಕ್ಷೇಮದ ವ್ಯಾಖ್ಯೆ. ಈ ಯೋಗಕ್ಷೇಮಕ್ಕೆ ಇನ್ನೊಂದು ಅರ್ಥನೂ ಇದೆ ಮಕ್ಕಳೇ, ಕಲ್ಯಾಣ ಅಂತಾನು ಒಂದು ವರ್ಡ್ ಅರ್ಥ ಬರುತ್ತೆ. ಎಕ್ಸಾಮ್ ನಲ್ಲಿ ಕೆಲವೊಂದು ಕ್ವಶನ್ ಪೇಪರ್ ಅಲ್ಲಿ ಕಲ್ಯಾಣ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಏನು ಅಂತೆಲ್ಲ ಕೇಳ್ಬೋದು. ನೀವು ಈ ಡೆಫಿನೇಷನ್ ಅನ್ನ ಯೋಚನೆ ಮಾಡ್ಕೊಳ್ಬೇಕು. ಕಲ್ಯಾಣ, ಯೋಗಕ್ಷೇಮ ಅಂತ ಹೇಳಿದ್ರೆ ಅರ್ಥ ಒಂದೇ. ಓಕೆನಾ? ಹಾಗಾದ್ರೆ ಇವರ ಡೆಫಿನೇಷನ್ ಅಲ್ಲಿ ಏನ್ ಹೇಳ್ತಾ ಹೋಗ್ತಾರೆ? ಇವರಕ್ಕಿಂತ ಮುಂಚೆ ಬಂದವರು ಆಲ್ಫ್ರೆಡ್ ಮಾರ್ಷಲ್ ಅವರು, ಆಡಮ್ ಸ್ಮಿತ್ ಅವರು ಹೇಳುವಂತದ್ದು ಸಂಪತ್ತಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಹಣಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಆದ್ರೆ ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳುವಂತದ್ದು ಪೀಪಲ್ ಫಸ್ಟ್, ಮನಿ ಸೆಕೆಂಡ್ ಎನ್ನುವಂಥದ್ದೇ ಇವರ ಡೆಫಿನೇಷನ್. ಏನು ಅದ್ರದ್ದೊಂದು ಸ್ಮಾರ್ಟ್ ವೇ ಅಲ್ಲಿ ಬರುವಂತ ಒಂದು ಆನ್ಸರ್. ಮೊದಲು ಮನುಷ್ಯ, ಮಾನವನ ಯೋಗಕ್ಷೇಮ ಇಂಪಾರ್ಟೆಂಟ್, ಅದಾದ್ಮೇಲೆನೆ ಹಣಕ್ಕೆ ಇವರ ಆದ್ಯತೆಯನ್ನ, ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಎನ್ನುವಂಥದ್ದು. ಅದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ, ಎಕನಾಮಿಕ್ಸ್ ಇಸ್ ದಿ ಸ್ಟಡಿ ಆಫ್ ಮ್ಯಾನ್ ಕೈಂಡ್ ಇನ್ ದಿ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್. ಮಾನವನ ದೈನಂದಿನ ಆರ್ಥಿಕ ಚಟುವಟಿಕೆಗಳ ಕುರಿತ ಅಧ್ಯಯನ. ಅದು ಮಾನವನ ಭೌತಿಕ ಯೋಗಕ್ಷೇಮ ಎನ್ನುವಂಥದ್ದಕ್ಕೆ, ವೆಲ್ಫೇರ್ ಎನ್ನುವಂಥದ್ದಕ್ಕೆ ಇವರು ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತಾರೆ. ನಮ್ಮ ಒಂದು ದೇಶದ ಸಂಪತ್ತು ಎನ್ನುವಂಥದ್ದು ಮಾನವ ಆಗಿರುತ್ತಾನೆ, ಅವನ ಉತ್ಪಾದನಾ ದಕ್ಷತೆ ಆಗಿರುತ್ತೆ. ಹಾಗಾಗಿ ಮನುಷ್ಯನ ಫಿಸಿಕಲ್ ಆಗಿರುವಂತ ಭೌತಿಕ ಯೋಗಕ್ಷೇಮಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕು. ಅದಾದ್ರೆ ಮಾತ್ರವೇ ಒಂದು ರಾಷ್ಟ್ರ ಎನ್ನುವಂಥದ್ದು ಏನಾಗುತ್ತೆ, ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತೆ. ಅದರ ಅಧ್ಯಯನವೇ ಅರ್ಥಶಾಸ್ತ್ರ ಅಂತೇಳಿ ಆಲ್ಫ್ರೆಡ್ ಮಾರ್ಷಲ್ ಹೇಳ್ತಾ ಹೋಗ್ತಾರೆ. ಇದನ್ನ ನಿಮ್ಗೆ ಈಸಿಯಾಗಿ ಅರ್ಥ ಮಾಡ್ಲಿಕ್ಕೆ ನಾನೊಂದು ಬರಿತಾ ಹೋಗ್ತೀನಿ, ಅದನ್ನ ನೋಡ್ತಾ ಹೋಗಿ. ಫಸ್ಟ್ ಒನ್ ಅಂತ ಹೇಳಿದ್ರೆ ಹ್ಯೂಮನ್. ಫಸ್ಟ್ ಮಾನವ ಬರ್ತಾನೆ. ಮಾನವ ಬಂದು ನಂತರ ಏನಾಗುತ್ತೆ, ಹಣ ಎನ್ನುವಂಥದ್ದು, ಮನಿ ಎನ್ನುವಂಥದ್ದು ಬರುತ್ತೆ. ಆಗ ಮಾತ್ರ ಮೆಟೀರಿಯಲ್ ವೆಲ್ಫೇರ್ ಎನ್ನುವಂಥದ್ದು ಆಗ್ತಾ ಹೋಗುತ್ತೆ. ಅಂತ ಹೇಳಿದ್ರೆ ಮಾನವ, ಮ್ಯಾನ್ಕೈಂಡ್, ಮಾನವ, ಹಣ, ಆಗ ಏನಾಗುತ್ತೆ, ಭೌತಿಕ ಯೋಗಕ್ಷೇಮ ಎನ್ನುವಂಥದ್ದು ಆಗುತ್ತೆ. ಆಲ್ಫ್ರೆಡ್ ಮಾರ್ಷಲ್ ಹೇಳುವಂತದ್ದು ಅದೇ. ಏನು ಅಂತ ಹೇಳಿದ್ರೆ, ಹಣ ಹೇಗೆ ಬೇಕಾದ್ರೂ ಸಂಪಾದನೆ ಮಾಡ್ಬೋದಲ್ವಾ. ಹಣ ಎನ್ನುವಂಥದ್ದು ಒಳ್ಳೆ ಮಾರ್ಗವೂ ಇದೆ, ಒಂದು ಕೆಟ್ಟ ಮಾರ್ಗವೂ ಇದೆ. ಈಗ ನಾನು ಕಷ್ಟಪಟ್ಟು ಓದಿ ಹಣ ಏನಾದ್ರೊಂದು ಜಾಬಿಗೆ ಸೇರಿ ಅಥವಾ ಏನಾದ್ರೊಂದು ಕೂಲಿ ಕೆಲಸವೋ ಯಾವುದೋ ಶ್ರಮ ವಹಿಸಿ ನಮ್ಗೆ ಹಣ ಸಂಪಾದನೆ ಮಾಡ್ಬಹುದು. ಅದರಿಂದ ನಾವು ಏನಾಗುತ್ತೆ, ನಮ್ಮ ಬೇಕಾದ ವಸ್ತುಗಳನ್ನೆಲ್ಲ ಖರೀದಿ ಮಾಡ್ಬೋದು. ಅದರಿಂದ ನಮ್ಮ ದೇಶ ಎನ್ನುವಂಥದ್ದು, ಈಗ ಇಂಡಿವಿಜುವಲ್ ಆಗಿ ನಾನು ಅಭಿವೃದ್ಧಿ ಆದ್ರೇನೆ ನನ್ನ ಸುತ್ತಮುತ್ತ ಇರುವವರು ಸಹ ಅಭಿವೃದ್ಧಿ ಆಗುವಂಥದ್ದು, ಒಂದು ದೇಶವು ಅಭಿವೃದ್ಧಿ ಆಗುವಂಥದ್ದು. ಅದೇ ಇನ್ನೊಂದು ಕೆಟ್ಟ ರೀತಿಯಲ್ಲಿ ನಡಿಬಹುದು ಅಲ್ವಾ. ನಾನೇನಾದ್ರೂ ಕಳ್ಳತನ ಮಾಡ್ಕೊಂಡು ಅಥವಾ ಬೇರೆ ಏನಾದ್ರೂ ಮಾದಕ ವಸ್ತುಗಳ ಮಾರಾಟ ಮಾಡ್ಕೊಂಡು ನನ್ಗೆ ಹಣ ಸಂಪಾದನೆ ಮಾಡ್ಬೋದು. ಹಾಗಾಗಿ ಹಣ ಸಂಪಾದನೆಗೆ ಎಲ್ಲ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರೋದು, ಯಾವ ರೀತಿ ಹಣ ಸಂಪಾದನೆ ಮಾಡ್ತೀವಿ ಎನ್ನುವಂಥದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು. ಅದನ್ನೇ ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳುವಂಥದ್ದು, ಮನುಷ್ಯನಿಗೆ ಇಂಪಾರ್ಟೆನ್ಸ್ ಕೊಡಿ, ಮಾನವನ ಭೌತಿಕ ಶ್ರಮಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಅದಾದ್ರೇನೆ ಹಣ ಸಂಪಾದನೆ ಆಗುತ್ತೆ. ಅದಾದಾಗ ಭೌತಿಕ ಯೋಗಕ್ಷೇಮ ಎನ್ನುವಂಥದ್ದು, ಮೆಟೀರಿಯಲ್ ವೆಲ್ಫೇರ್ ಎನ್ನುವಂಥದ್ದು ಆಗುತ್ತೆ ಎನ್ನುವಂಥದ್ದು ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳ್ತಾ ಇರ್ತಾರೆ. ಅದಕ್ಕೆ ಇವರ ಡೆಫಿನೇಷನ್ ಯಾವ್ದು ಮಕ್ಕಳೇ? ವೆಲ್ಫೇರ್ ಡೆಫಿನೇಷನ್. ಇಷ್ಟನ್ನೇ ಯೋಚನೆ ಮಾಡಿದ್ರೆ ಸಾಕು. ಆಲ್ಫ್ರೆಡ್ ಮಾರ್ಷಲ್ ಅಂತ ಹೇಳಿದ್ರೆ ವೆಲ್ಫೇರ್ ಡೆಫಿನೇಷನ್ ಅಂತ ಯೋಚನೆ ಮಾಡಿ.
ಪೀಪಲ್ ಫಸ್ಟ್ ಮನಿ ಸೆಕೆಂಡ್ ಎನ್ನುವಂಥದ್ದು ಒಂದು ಥಾಟ್ ನಿಮ್ಮ ತಲೆಯಲ್ಲಿ ಇರ್ಲಿ. ಮೊದಲ ಅವರ ಆದ್ಯತೆ ಕೊಡುವಂಥದ್ದು ಮನುಷ್ಯನಿಗೆ, ಅದಾದ್ಮೇಲೆ ಮಾತ್ರ ಮನುಷ್ಯನ ಯೋಗಕ್ಷೇಮಕ್ಕೆ, ಅವರ ಒಂದು ಉತ್ತಮವಾದಂತಹ ಒಂದು ಏನ್ ಹೇಳುವಂಥದ್ದು ಕಲ್ಯಾಣಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದಾದ್ರೆ ಹಣ ಸಂಪಾದನೆ ಆಗುತ್ತೆ, ಆ ಹಣದ ಮುಖಾಂತರ ಏನಾಗುತ್ತೆ, ಸಂಪತ್ತಿನ ಸೃಷ್ಟಿಯಿಂದ ಏನಾಗುತ್ತೆ, ದೇಶ ಅಭಿವೃದ್ಧಿ ಹೊಂದುತ್ತೆ. ಇಷ್ಟು ನೀವು ತಿಳ್ಕೊಂಡ್ರಿ ಸರ್. ನಾವಿವಾಗ ಅರ್ಥಶಾಸ್ತ್ರದ ವ್ಯಾಖ್ಯೆಗಳಲ್ಲಿ ಫಸ್ಟ್ ಏನ್ ಆಡಮ್ ಸ್ಮಿತ್ ಅವ್ರು ಹೇಳ್ತಾರೆ, ವೆಲ್ತ್ ಎನ್ನುವಂಥದ್ದು ಇಂಪಾರ್ಟೆಂಟ್ ಅಂತ ಹೇಳಿ ಅವ್ರು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಬರುವಂತಹ ಆಲ್ಫ್ರೆಡ್ ಮಾರ್ಷಲ್ ಅವರು ಅದಲ್ಲ, ವೆಲ್ತ್ ಇಂಪಾರ್ಟೆಂಟ್ ಅಲ್ಲ, ಫಸ್ಟ್ ಹ್ಯೂಮನ್ ಎನ್ನುವಂಥದ್ದು ಇಂಪಾರ್ಟೆಂಟ್, ಹ್ಯೂಮನ್ ವೆಲ್ಫೇರ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತಾರೆ. ಮೂರನೆಯದಾಗಿ ಬರುವಂತಹ ಲಿಯೋನೆಲ್ ರಾಬಿನ್ಸ್ ಹೇಳ್ತಾ ಹೋಗ್ತಾರೆ, ಹಣ ಮತ್ತು ಮಾನವನ ಯೋಗಕ್ಷೇಮಕ್ಕಿಂತ ಇಂಪಾರ್ಟೆಂಟ್ ಆಗಿ ಒಂದಿದೆ, ಅದೇ ಎನ್ನುವಂಥದ್ದು ಯಾವುದು, ಕೊರತೆ ಎನ್ನುವಂಥದ್ದನ್ನ ನಾವು ಪರಿಗಣಿಸ್ಬೇಕು ಅಂತ ಹೇಳಿ ಲಿಯೋನೆಲ್ ರಾಬಿನ್ಸ್ ಅವರು ಸ್ಕೇರ್ಸಿಟಿ ಡೆಫಿನೇಷನ್ ಅನ್ನ ಕೊಡ್ತಾ ಹೋಗ್ತಾರೆ, ಕೊರತೆಯ ವ್ಯಾಖ್ಯೆಯನ್ನ ಹೇಳ್ತಾ ಹೋಗ್ತಾರೆ. ಇದು ಇಂಪಾರ್ಟೆಂಟ್ ಮಕ್ಕಳೇ. ಅವ್ರು ಏನ್ ಹೇಳ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಅನ್ಲಿಮಿಟೆಡ್ ವಾಂಟ್ಸ್ ಇಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ, ಪರ್ಯಾಯ ಬಳಕೆಗಿರುವ ಸೀಮಿತ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅಪರಿಮಿತ ಅಗತ್ಯತೆಗಳನ್ನು ಪೂರೈಸುವ ಮಾನವನ ವರ್ತನೆಯ ಅಧ್ಯಯನಕ್ಕೆ ಅಂತ ಹೇಳ್ತಾ ಅರ್ಥಶಾಸ್ತ್ರ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಇದನ್ನ ಫಸ್ಟ್ ನೀವು ಬರ್ಕೊಳ್ಳಿ ಮಕ್ಕಳೇ. ಎಕನಾಮಿಕ್ಸ್ ಇಸ್ ದಿ ಸೈನ್ಸ್ which studies human behavior as a relationship between unlimited wants and scarce means which have alternative uses. It is making choices in the presence of scarcity. ಯಾವುದು ನಿಮಗೆ ಈಸಿ ಅನಿಸುತ್ತೆ ಮಕ್ಕಳೇ ಅದನ್ನ ಬರ್ಕೊಳ್ಳಿ. ಕನ್ನಡದಲ್ಲಾದ್ರೆ ಸ್ವಲ್ಪ ಶಾರ್ಟ್ ಆಗಿದೆ, ಇಂಗ್ಲಿಷ್ ಅಲ್ಲಿ ನಿಮಗೆ ಸ್ವಲ್ಪ ಲೈನ್ಸ್ ಬರೀಲಿಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳಿ ಇದನ್ನ ನಾನು ಕೊಟ್ಟಿದ್ದೀನಿ. ಇದೊಂದು ಈಸಿಯೆಸ್ಟ್ ವೇ ಮಕ್ಕಳೇ, ಇದನ್ನು ಕಲ್ತ್ಕೊಳ್ಬಹುದು. ಇದನ್ನ ಇವಾಗ ನಾವು ಅರ್ಥ ಮಾಡ್ಕೊಳ್ಳೋಣ. ಅದರಲ್ಲಿ ಅವರು ಹೇಳುವಂತ ಮೇನ್ ಕಾನ್ಸೆಪ್ಟ್ ಏನು ಮಕ್ಕಳೇ, ಹ್ಯೂಮನ್ ಇಲ್ಲಿ ಅನ್ಲಿಮಿಟೆಡ್ ವಾಂಟ್ಸ್ ಇದೆ, ಸ್ಕೇರ್ಸಿಟಿ ಆಗಿರುವಂತ ರಿಸೋರ್ಸಸ್ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನಾನು ಆಗ್ಲೇ ನಿಮಗೆ ಹೇಳ್ದೆ, ಕೆಲವೊಂದು ಏನು ವರ್ಡ್ಸ್ ಇರ್ಬೋದು ಎಕನಾಮಿಕ್ಸ್ ಅಲ್ಲಿ, ಆ ವರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಅದರಲ್ಲಿ ಒಂದು ಮೇನ್ ಆಗಿರುವಂತದ್ದು ಅನ್ಲಿಮಿಟೆಡ್ ವಾಂಟ್ಸ್. ಈ ಬಯಕೆಗಳು ಮಿತವಾಗಿದ್ರೆ, ಲಿಮಿಟೆಡ್ ಆಗಿದ್ರೆ, ನಮ್ಮ ಬಯಕೆಗಳು ಯಾವುದೇ ಸಮಸ್ಯೆಗಳು ನಮ್ಮ ಸಮಾಜದಲ್ಲಿ ನಡೆಯೋದೇ ಇಲ್ಲ. ನನಗೀಗ ಇದ್ದಿದ್ರಲ್ಲಿ ನಾನು ಸಂತೃಪ್ತಿ ಪಡುವ ವ್ಯಕ್ತಿ ಆಗಿದ್ರೆ ನಮ್ಮ ಸಮಾಜದಲ್ಲಿ ಯಾವ ಸಮಸ್ಯೆಯೂ ಇಲ್ಲ, ನಾವು ಇರೋದ್ರಲ್ಲಿ ಯಾವುದೇ ಚಟುವಟಿಕೆಗಳ ಅಗತ್ಯ ಇಲ್ಲ, ಏನಿದೆ ಅದು ತಿನ್ಕೊಂಡು ಕೂರ್ಬೋದು. ಆದ್ರೆ ಅದಲ್ಲ, ಅನ್ಲಿಮಿಟೆಡ್ ವಾಂಟ್ಸ್ ಇದೆ, ನಮಗೆ ಯಾವುದ್ರಿಂದನೂ ತೃಪ್ತಿ ಅನ್ನುವಂಥದ್ದು ಸಿಗೋದಿಲ್ಲ ಅಲ್ವಾ. ಈಗ ನನಗೆ ಇವತ್ತು ಅನಿಸ್ತಾ ಉಂಟು, ಏನು ಒಂದು ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸ್ತು. ನನಗೆ ಇವತ್ತು ಐಸ್ ಕ್ರೀಮ್ ಸಿಕ್ಕಿದ ತಕ್ಷಣ ನನ್ನ ಬಯಕೆ ನಿಲ್ಲೋದಿಲ್ಲ. ನನಗೆ ನಾಳೆ ಇನ್ನೊಂದು ಏನಾದ್ರು ತಿನ್ಬೇಕು, ಬಿರಿಯಾನಿ ತಿನ್ಬೇಕು ಅಂತ ಅನ್ಸ್ಬೋದು. ಬಿರಿಯಾನಿ ಸಿಕ್ಕಿದಾಗ ನನಗೆ ಬೇರೆ ಏನಾದ್ರು ಸಮೋಸ ತಿನ್ಬೇಕು ಅಂತ ಅನ್ಸ್ಬೋದು. ಅದು ಬರೀ ಆಹಾರದಲ್ಲಲ್ಲ, ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು ಬಟ್ಟೆಗಳೆಲ್ಲ ಆಗಿರ್ಬೋದು. ಅಥವಾ ಒಂದು ಮನೆ, ಮೊದಲು ನಮಗೆ ಒಂದು ಮನೆ ಸಾಕು ಅಂತ ಅನಿಸುತ್ತೆ. ಮನೆಯಲ್ಲಿ ಹತ್ತಿದಾಗ ನಮಗೆ ಅನಿಸುತ್ತೆ ಸ್ವಲ್ಪ ಅದರ ಐಷಾರಾಮಿ ಇರುವ ಒಂದು ಅಂಚು ಹಾಕಿರುವ ಮನೆ, ಅದಾದ್ಮೇಲೆ RCC ಬೇಕು ಅಂತ, ಅದಾದ್ಮೇಲೆ ನಮಗೆ ಬಂಗ್ಲೆ ತರ ದೊಡ್ಡ ಬೇಕು ಅಂತ. ಹಾಗೆ ಆ ಬಯಕೆಗಳು ತೃಪ್ತಿ ಆಗೋದೇ ಇಲ್ಲ ಮಕ್ಕಳೇ. ಅನ್ಲಿಮಿಟೆಡ್ ವಾಂಟ್ಸ್ ಇರುತ್ತೆ. ಈಗ ಅಂಬಾನಿ ಫ್ಯಾಮಿಲಿ ಅವರಿಗೇನು, ಅವರಿಗೆ ಬಯಕೆಗಳು ಇರೋದಿಲ್ವಾ? ನಾವು ಇಲ್ಲಿ ಶ್ರೀಮಂತರ ಲೆಕ್ಕದಲ್ಲಿ ಅವರನ್ನ ಫಸ್ಟ್ ಆಗಿ ಕೊಡ್ತಾ ಹೋದ್ರು ಸಹ ಅವ್ರಿಗೂ ಸಹ ಬಯಕೆಗಳಿದೆ, ಅವರ ಬಯಕೆಗಳಿಗೂ ಕೊನೆ ಇಲ್ಲ. ಹಾಗಾಗಿ ಅನ್ಲಿಮಿಟೆಡ್ ವಾಂಟ್ಸ್ ಇದೆ, ಮುಗಿಯದೇ ಇಲ್ಲ. ಮಹಾಭಾರತ ರಾಮಾಯಣದಲ್ಲೂ ನೀವು ನೋಡ್ತಾ ಹೋಗ್ತಿರಲ್ವಾ, ಬಯಕೆ ಆಸೆ ಎನ್ನುವಂಥದ್ರಿಂದನೇ ಇಡೀ ಯುದ್ಧಗಳು ಎನ್ನುವಂಥದ್ದೇ ಸಂಭವ ಆಗ್ತಾ ಇರುವಂತದ್ದು. ಹಾಗಾಗಿ ಬಯಕೆಗಳು ಇದು ಮೇನ್ ಆಗಿ ಬರ್ತಾ ಹೋಗುತ್ತೆ ಮಕ್ಕಳೇ. ಅನ್ಲಿಮಿಟೆಡ್ ವಾಂಟ್ಸ್ ಇದೆ. ಆದ್ರೆ ನಮ್ಮ ಸಂಪನ್ಮೂಲಗಳು ಏನಿದೆ ಕೊರತೆ, ನಮಗೆ ಬಯಕೆಗಳು ಇರುವಷ್ಟೇ ನಮಗೆ ಸಿಗ್ತಾ ಹೋಗುತ್ತಾ? ಸಂಪನ್ಮೂಲಗಳು, ರಿಸೋರ್ಸಸ್ ನಮಗೆ ಸಿಗ್ತಾ ಹೋಗುತ್ತಾ? ಇಲ್ಲ. ಸಂಪನ್ಮೂಲಗಳು ಏನಾಗಿದೆ, ಸ್ಕೇರ್ಸಿಟಿ ಅಂದ್ರೆ ಕೊರತೆ. ಯಾವುದ್ರದ್ದು ಕೊರತೆ ಇದೆ? ಸಂಪನ್ಮೂಲಗಳ ಕೊರತೆ ಇದೆ, ರಿಸೋರ್ಸಸ್ಗಳು ಕೊರತೆಯಲ್ಲಿದೆ. ಈಗ ನಾನು ಹೇಳಿದೆ ಎಕ್ಸಾಂಪಲ್, ಈಗ ನಾನು ಕೊಡ್ತಾ ಹೋಗ್ತೀನಿ ಮಕ್ಕಳೇ. ಈಗ ನನ್ನ ಹತ್ರ ಮಕ್ಕಳೇ 1000 ರೂಪೀಸ್ ಇದೆ ಮಕ್ಕಳೇ, 1000 ರೂಪೀಸ್ ಇದೆ. ಇದೇನು? ಇದು ರಿಸೋರ್ಸಸ್, ಸಂಪನ್ಮೂಲ. ಇದು ಇಷ್ಟೇ ಇರುವಂತದ್ದು, 1000 ರೂಪೀಸ್ ಮಾತ್ರ ಇದೆ. ನಾನೀಗ ನನಗೆ ಬಯಕೆಗಳು ತುಂಬಾ ಇದೆ, ಅನ್ಲಿಮಿಟೆಡ್ ವಾಂಟ್ಸ್ ಇದೆ. ಏನೆಲ್ಲ ಇದೆ? ನನಗೆ ಒಂದು ಫುಡ್ ಅಲ್ಲಿ, ಚಾಕ್ಲೇಟ್ ಆಹಾರದಲ್ಲಿ ಏನಾದ್ರು ಬೇಕು ಅಂತ ಇದೆ, ಅಥವಾ ನನಗೆ ಯಾವ್ದಾದ್ರು ಒಂದು ಡ್ರೆಸ್ ಬೇಕು ಅಂತ ಇದೆ, ಹೊಸ ಒಂದು ಮಾಡೆಲ್ ಬಟ್ಟೆ ಬಂದುಂಟು, ನನಗೆ ಆ ಬಟ್ಟೆ ಬೇಕು ಅಂತ ಅನಿಸ್ತಾ ಇದೆ. ಅಥವಾ ವೆಹಿಕಲ್, ಕಾರು, ಬೈಕು, ಯಾವ್ದಾದ್ರು ವೆಹಿಕಲ್ ಬೇಕು ಅಂತ ಅನಿಸ್ತಾ ಇದೆ ಮಕ್ಕಳೇ. ನೆಕ್ಸ್ಟ್ ನನಗೆ ಏನು ಬೇಕು ಅಂತ ಅನಿಸ್ತಾ ಉಂಟು? ಇದೆಲ್ಲ ಆಯ್ತು. ನೆಕ್ಸ್ಟ್ ಬೇರೆ ಎಲ್ಲಾದ್ರೂ ಶಾಪಿಂಗಿಗೆ ಹೋಗೋಣವಾ, ಬೇರೆ ಏನಾದ್ರೂ ಮಾಡೋಣವಾ, ಏನಾದ್ರೂ ಅನಿಸ್ತಾ ಇದೆ. ನನ್ನ ವಾಂಟ್ಸ್ ಅನ್ಲಿಮಿಟೆಡ್ ಆಗಿದೆ ಮಕ್ಕಳೇ, ತುಂಬಾ ಅಪರಿಮಿತ ಬಯಕೆ ಇದೆ. ಸಂಪನ್ಮೂಲ ಎಷ್ಟಿದೆ ಮಕ್ಕಳೇ? ಬರೀ 1000 ರೂಪೀಸ್ ಇದೆ. ನಾನು ಇದ್ರಲ್ಲಿ ಚಾಯ್ಸ್ ಮಾಡ್ಬೇಕು, ಆಯ್ಕೆ ಮಾಡ್ಬೇಕು, ಕೊರತೆಯ ಸಂಪನ್ಮೂಲದಿಂದ ಆಯ್ಕೆ ಮಾಡ್ಬೇಕು. ಏನು? ಆಲ್ಟರ್ನೇಟಿವ್ ಯೂಸಸ್,
ತುಂಬಾ ಆಲ್ಟರ್ನೇಟಿವ್ ಯೂಸ್ ಇರುವಂತಹ ಕೆಲವೊಂದು ಪರ್ಯಾಯ ಉಪಯೋಗ ಇರುವಂತಹ ಅತ್ಯಂತ ಅವಶ್ಯವಾದ ವಸ್ತುಗೆ ನಾನು ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ಬೇಕು. ಯಾವ ವಸ್ತು ನನಗೆ ಇದ್ರಲ್ಲಿ ಇಂಪಾರ್ಟೆಂಟ್ ಮಕ್ಳೆ? ನಾನು ಅದ್ರಲ್ಲಿ ಚಾಯ್ಸ್ ಮಾಡ್ಬೇಕು. ಈಗ ನನಗೆ ಫುಡ್ ಇಂಪಾರ್ಟೆಂಟ್, ಕಾರಣ ನನಗೆ ಸದ್ಯಕ್ಕೆ ಆಹಾರ ಯಾವ್ದಾದ್ರು ಒಂದು ಸೇವನೆ ಮಾಡೋದ್ರಿಂದ ನನಗೆ ನೆಕ್ಸ್ಟ್ ಬೇಕಾದ್ರೆ ಇದು ಫ್ಯೂಚರ್ ಅಲ್ಲಿ ಇದೆಲ್ಲ ಖರೀದಿ ಮಾಡ್ಬೋದು. ಬೇಸಿಕ್ ಆಗಿರುವಂತ ಅತ್ಯವಶ್ಯಕವಾಗಿರುವಂತ ವಸ್ತುವನ್ನ ಖರೀದಿ ಮಾಡ್ಬೇಕು. ಅದನ್ನ ಹೇಳಿಕೊಡುವಂತಹ, ಅದ್ರಲ್ಲಿ ಎಲ್ಲಾರು ಅದನ್ನ ಖರೀದಿ ಮಾಡೋದಿಲ್ಲ. ಆಗ ಮಾನವನ ವರ್ತನೆಯಲ್ಲಿ ಚೇಂಜ್ ಆಗುತ್ತೆ. ಕೆಲವೊಬ್ರಿಗೆ ನೋಡಿ ಮಕ್ಳೇ, ಈ 1000 ರೂಪೀಸ್ ಇಟ್ಕೊಂಡು ಫುಡ್ ತಿನ್ನದೆ ಸ್ಮೋಕಿಂಗಿಗೂ ಡ್ರಿಂಕ್ಸಿಗೂ ಖರ್ಚು ಮಾಡುವ ಜನರು ಇರ್ಬೋದು. ಹಾಗಾಗಿ ಅವರ ಹ್ಯೂಮನ್ ಬಿಹೇವಿಯರ್ ಎನ್ನುವಂಥದ್ದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಚೇಂಜ್ ಆಗಿದೆ. ಒಬ್ಬರಿಗೆ ಕೊಡುವ ಆದ್ಯತೆಗಳು ಬೇರೆ ಇದೆ. ಹಾಗಾಗಿ ಯಾವ ರೀತಿಯಾಗಿ ಅದನ್ನ ಬಳಕೆ ಮಾಡ್ತಾರೆ, ದಕ್ಷವಾಗಿ ಎಫಿಷಿಯಂಟ್ ಆಗಿ ಯೂಸ್ ಮಾಡ್ತಾರೆ ಎನ್ನುವಂಥದ್ದನ್ನ ಹೇಳಿಕೊಡುವಂಥದ್ದೇ ಲಿಯೋನಲ್ ರಾಬಿನ್ಸ್ ಅವರ ಕೊರತೆಯ ಡೆಫಿನೇಷನ್. ಈಗ ನಮ್ಮ ಮುಂದೆ ಹೇಳಿದಂತಹ 3 ಡೆಫಿನೇಷನ್ಗಳನ್ನು ಒಪ್ಕೊಂಡು ಇವರು ಹೇಳ್ತಾ ಹೋಗ್ತಾರೆ. ಎಲ್ಲವೂ ಸರಿಯೇ, ಎಲ್ಲವೂ ಬೇಕು. ಅದರೊಂದಿಗೆ ಇವರು ಹೇಳುವಂಥದ್ದು ಅಲೋಕೇಶನ್ ಅಂಡ್ ಯೂಸ್ ಆಫ್ ಸ್ಕೇರ್ಸ್ ರಿಸೋರ್ಸಸ್, ಕೊರತೆಯ ಸಂಪನ್ಮೂಲಗಳ ಹಂಚಿಕೆ ಮತ್ತು ಬಳಕೆ. ನಮ್ಮಲ್ಲಿ ಇರುವಂತಹ ಸಂಪನ್ಮೂಲಗಳು ಕೊರತೆ ಇದೆಯಲ್ವಾ, ಆ ಸಂಪನ್ಮೂಲಗಳನ್ನ ನಾವೇನ್ ಮಾಡ್ಬೇಕು, ಯಾವ ನಮ್ಮ ಬಯಕೆಗಳಿಗೆ ಈಡೇರಿಸಬೇಕು ಎನ್ನುವಂಥದ್ದನ್ನ ವೈಸ್ ಆಗಿ ನಾವೇನೋ ಒಂದು ತೀರ್ಮಾನವನ್ನ ತೆಗೆದುಕೊಂಡು ಚಾಯ್ಸ್ ಅನ್ನ ಮಾಡ್ಬೇಕು. ಅದಕ್ಕೆ ಸ್ಕೇರ್ಸಿಟಿ ಇದೆ. ಯಾವ್ದ್ರದ್ದು ಸ್ಕೇರ್ಸಿಟಿ ಇದೆ ಮಕ್ಕಳೇ? ರಿಸೋರ್ಸಸ್ ಅದು ಸಂಪನ್ಮೂಲಗಳ ಕೊರತೆ ಇದೆ. ಅದಕ್ಕೆ ನಾವು ಚಾಯ್ಸ್ ಅನ್ನ ಮಾಡ್ಬೇಕು. ಆಗ ಆ ಚಾಯ್ಸ್ ಮಾಡಿ ಅದರಿಂದ ಏನ್ ಮಾಡುವಂಥದ್ದು, ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡ್ಬೇಕು. ಅತ್ಯವಶ್ಯಕವಾಗಿರುವಂತಹ ಯಾವ್ದಾದ್ರು ವಸ್ತುಗಳ ಉತ್ಪಾದನೆ ಮಾಡ್ಬೇಕು. ಅದನ್ನ ಡಿಸ್ಟ್ರಿಬ್ಯೂಷನ್, ಹಂಚಿಕೆ ಎನ್ನುವಂಥದ್ದನ್ನ ಮಾಡ್ಬೇಕು. ಸಂಪನ್ಮೂಲಗಳ ಕ್ರೋಢೀಕರಣ ಮಾಡಿ ಆಮೇಲೆ ಅದನ್ನ ಸರಿಯಾದ ಹಂಚಿಕೆಯನ್ನ ಮಾಡ್ಬೇಕು. ಈಗ ಉದಾಹರಣೆಗೆ ಮಕ್ಕಳೇ, ಈಗ ನಿಮ್ಗೆ 1 hour ಎಕ್ಸಾಮ್, 1 hourಗಿಂತ ಮುಂಚೆ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಬರೀ ಇಷ್ಟೇ ಟೈಮ್ ಇದೆ ಅಂತ ಹೇಳುವಾಗ ನೀವು ಎಲ್ಲ ಸಬ್ಜೆಕ್ಟ್ ಅನ್ನ ಕುತ್ಕೊಂಡು ಒಂದು ಈಗ ಎಕನಾಮಿಕ್ಸ್ ಅಲ್ಲಿ ಎಲ್ಲವನ್ನು ಕುತ್ಕೊಂಡು ಓದೋದಿಲ್ಲಲ್ಲ. ನೀವು ಅದ್ರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಯಾವುದು, ರಿಪೀಟೆಡ್ ಕ್ವಶನ್ಸ್ ಯಾವುದು ಅಂತ ಹೇಳಿ ನೀವು ಮಾರ್ಕ್ ಮಾಡಿ ಓದ್ತಾ ಹೋಗ್ತೀರಾ. ಯಾವುದು ಅತ್ಯವಶ್ಯಕ ಆ ಟೈಮಲ್ಲಿ ಅಂತ. ಅದೇ ತರನೇ ಯಾವುದು ತುಂಬಾ ಅತ್ಯವಶ್ಯಕ ಇರುವ ಟೈಮ್, ಕೊರತೆಯ ಅವಧಿಯಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳುವಂಥದ್ದನ್ನ ನಾವು ನೋಡ್ಕೊಂಡು ಆಮೇಲೆ ಏನ್ ಮಾಡ್ಬೇಕು, ಅದ್ರದ್ದು ಕರೆಕ್ಟ್ ಆದ ಚಾಯ್ಸ್ ಅನ್ನ, ಆಯ್ಕೆಯನ್ನ ಮಾಡ್ಬೇಕು. ಆಗ ಮಾತ್ರ ದೇಶದ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅಂತ ಇವ್ರು ಹೇಳ್ತಾ ಹೋಗ್ತಾರೆ. ಅದಕ್ಕೆ ಬೆಳವಣಿಗೆ, ಇವ್ರು ಹೇಳುವಂಥದ್ದು ಬೆಳವಣಿಗೆ ಅಂತ ಹೇಳಿದ್ರೆ ಒಂದು ರಾಷ್ಟ್ರ ಎನ್ನುವಂಥದ್ರಲ್ಲಿ ಉತ್ತಮವಾದ ಮೂಲಭೂತ ಸೌಲಭ್ಯಗಳು ಎಲ್ಲವೂ ಸಹ ಹೆಚ್ಚಾಗ್ತಾ ಹೋಗ್ಬೇಕು. ಆಗ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಇವ್ರು ಹೇಳ್ತಾ ಹೋಗ್ತಾರೆ. ಅದನ್ನೆಲ್ಲಿ ಹೇಳ್ತಾ ಹೋಗ್ತಾರೆ, ಕೊರತೆ ಇದೆ, ಅದರ ಆಯ್ಕೆಯನ್ನ ಮಾಡ್ಬೇಕು, ಉತ್ಪಾದನೆ ಜಾಸ್ತಿ ಆಗಿ ಅದನ್ನ ಹಂಚಿಕೆ ಎನ್ನುವಂಥದ್ದು, ಸಂಪನ್ಮೂಲಗಳ ಹಂಚಿಕೆ ಎನ್ನುವಂಥದ್ದು ಮಾಡ್ತಾ ಹೋಗ್ಬೇಕು. ಏಕೆ ಇವ್ರು ಹೇಳ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ರಿಸೋರ್ಸ್ ಅನ್ನ ನಾವು ಎಫಿಷಿಯಂಟ್ ಆಗಿ ಏನ್ ಮಾಡ್ಬೇಕು, ಯೂಸ್ ಮಾಡ್ತಾ ಹೋಗ್ಬೇಕು. ಇಲ್ಲದಿದ್ರೆ ವೇಸ್ಟೇಜ್ ಎನ್ನುವಂಥದ್ದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸುಮ್ಮನೆ ನಷ್ಟ ಏನು ವೇಸ್ಟ್ ಆಗೋದಿಲ್ಲ ಸಂಪನ್ಮೂಲಗಳು, ಅದರ ದಕ್ಷ ಬಳಕೆ ಆಗ್ತಾ ಹೋಗುತ್ತೆ. ಆಗ ಮಾತ್ರ ಎಕನಾಮಿಕ್ ವೆಲ್ಫೇರ್ ಎನ್ನುವಂಥದ್ದು, ಆರ್ಥಿಕ ಅಭಿವೃದ್ಧಿ, ಬೆಳವಣಿಗೆ ಎನ್ನುವಂಥದ್ದು ಆಗ್ತಾ ಹೋಗುತ್ತೆ ಅಂತ ಪಾಲ್ ಸ್ಯಾಮ್ಯುಯಲ್ಸನ್ ಹೇಳ್ತಾ ಹೋಗ್ತಾರೆ. ಇದು ಇವರ ವ್ಯಾಖ್ಯೆ. ಸೊ ಹಾಗಾಗಿ ನಿಮ್ಗೆ ಪಾಲ್ ಸ್ಯಾಮ್ಯುಯಲ್ಸನ್ ಬಗ್ಗೆ ಬಂದಾಗ ನೀವು ಇಷ್ಟನ್ನ ಮಾತ್ರ ಯೋಚನೆ ಮಾಡಿ ಮಕ್ಕಳೇ. ಗ್ರೋತ್ ಡೆಫಿನೇಷನ್, ಬೆಳವಣಿಗೆಯ ವ್ಯಾಖ್ಯೆ. ಇವರು ಬೇರೆಯವರಿಗಿಂತ ಏನು ಎಕ್ಸ್ಟ್ರಾ ಒಂದು ಆಡ್ ಮಾಡ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಇವರ ಡೆಫಿನೇಷನ್ ಅಲ್ಲಿ ಪ್ರಾಪರ್ ಅಲೋಕೇಶನ್ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳ ಏನು ಕ್ರೋಢೀಕರಣ, ಸರಿಯಾದ ರೀತಿಯಾದಂತಹ ಸಂಪನ್ಮೂಲಗಳನ್ನ ಹಂಚಿಕೆ ಮತ್ತೆ ಬಳಕೆ ಮಾಡ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಅದನ್ನ ಶಾರ್ಟ್ ಆಗಿ ಬರ್ಕೊಂಡ್ರೆ ಸಾಕು. ಇದನ್ನ ನೀವು ಬರೀರಿ ಮಕ್ಳು, ಎಕ್ಸಾಮ್ಗೆ ಈ ಡೆಫಿನೇಷನ್ ಕೇಳಿದ್ರೆ ಇದೊಂದನ್ನ ಟೇಬಲ್ ಹಾಕಿದ್ರೆ ಸಾಕು, ನಿಮ್ಗೆ ಸ್ಕೋರ್ ಆಗುತ್ತೆ. ಓಕೆನಾ? ಓಕೆ ಸ್ಟೂಡೆಂಟ್ಸ್, ಆಗ ನಾವು ಇಷ್ಟು ಹೊತ್ತು ನಾವು ಕೂತ್ಕೊಂಡು ಅದು ಯಾವ ರೀತಿ ಎಕನಾಮಿಕ್ಸ್ ಎನ್ನುವಂತ ವರ್ಡ್ ಎನ್ನುವಂಥದ್ದು ಉಟ್ಕೊಳ್ತು, ಅದರ ಬಗ್ಗೆ ಯಾರೆಲ್ಲ ಏನೆಲ್ಲ ಹೇಳಿದ್ದಾರೆ, ವ್ಯಾಖ್ಯೆಗಳನ್ನೆಲ್ಲ ತಿಳ್ಕೊಂಡು, ಇಷ್ಟೆಲ್ಲ ತಿಳ್ಕೊಂಡಾಗ ನಮಗೆ ಟೋಟಲ್ ಆಗಿ ಇದ್ರದ್ದು ಮೀನಿಂಗ್, ಅರ್ಥ ಎನ್ನುವಂಥದ್ದು ಇವಾಗ ನಾವು ಕಲಿತಾ ಹೋಗ್ತೀವಿ. ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಎಕನಾಮಿಕ್ಸ್ ಇಸ್ ದಿ ಸೋಷಿಯಲ್ ಸೈನ್ಸ್ ದಟ್ ಸ್ಟಡೀಸ್ ಹೌ ಪೀಪಲ್ ಯೂಸ್ ಲಿಮಿಟೆಡ್ ರಿಸೋರ್ಸಸ್ ಟು ಸ್ಯಾಟಿಸ್ಫೈ ದೇರ್ ಅನ್ಲಿಮಿಟೆಡ್ ವಾಂಟ್ಸ್. ಮಾನವನ ಅಪರಿಮಿತ ಅಗತ್ಯತೆಗಳನ್ನು ಸೀಮಿತ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೇಗೆ ಪೂರೈಸಿಕೊಳ್ಳುತ್ತಾರೆ ಎಂಬುದನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ. ಇದು ಇಂಪಾರ್ಟೆಂಟ್ ಮಕ್ಕಳೇ, ಇದನ್ನ ನೀವು ಕಲಿಬೇಕು. ಓಕೆ, ಮತ್ತೆ ಯಾವತ್ತು ಡೆಫಿನೇಷನ್ ಅನ್ನ ಬರೆಯುವಾಗ ಇನ್ವರ್ಟೆಡ್ ಕಾಮದಲ್ಲಿ ಬರೆಯಕ್ಕೆ ಶುರು ಮಾಡ್ಬೇಕು ಮಕ್ಕಳೇ. ಇನ್ವರ್ಟೆಡ್ ಕಾಮದಲ್ಲಿ ಬರೆಯಿರಿ. ಆಮೇಲೆ ಇದನ್ನ ಬರ್ದಾದ್ಮೇಲೆ ಅದಕ್ಕೆ ಒಂದು ಅಂಡರ್ಲೈನ್ ಹಾಕಿ, ಎಕ್ಸಾಮ್ ನಲ್ಲಿ ಒಂದು ಪೆನ್ಸಿಲ್ ಒಂದು ಅಂಡರ್ಲೈನ್ ಹಾಕಿ. ಇದನ್ನ ನಾನು ಒಂದು ನಿಮಗೆ ಸ್ಮಾರ್ಟ್ ವೇ ಅಲ್ಲಿ ಹೇಳಿಕೊಡೋದಾದ್ರೆ, ಎಕನಾಮಿಕ್ಸ್ ಇಸ್ ಈಕ್ವಲ್ ಟು WRC. WRC ಅಂತ ಹೇಳಿದ್ರೆ ಏನು, ಇಲ್ಲಿ ನೋಡ್ಕೊಳ್ಳಿ. W ಅಂತ ಹೇಳಿದ್ರೆ ಅನ್ಲಿಮಿಟೆಡ್ ವಾಂಟ್ಸ್ ಇದೆ,
ಆರ್ ಅಂತ ಹೇಳಿದ್ರೆ ಲಿಮಿಟೆಡ್ ರಿಸೋರ್ಸಸ್ ಇದೆ. ಸಿ ಅಂತ ಹೇಳಿದ್ರೆ ಏನು ಮಕ್ಳೇ, ಚಾಯ್ಸ್ ಇದೆ ಮಾಡ್ಬೇಕು. ಈಗ ನೋಡಿ, ನಮ್ಮಲ್ಲಿ ಅನ್ಲಿಮಿಟೆಡ್ ಬಯಕೆಗಳು, ವಾಂಟ್ಸ್, ಅಪರಿಮಿತವಾದ ಬಯಕೆಗಳಿದೆ. ಆಗ ಲಿಮಿಟೆಡ್ ಸಂಪನ್ಮೂಲಗಳು ಕಡಿಮೆ ಇದೆ. ಸಂಪನ್ಮೂಲಗಳು ಅನ್ಲಿಮಿಟೆಡ್ ಆಗಿದ್ದಿದ್ರೆ ಮಕ್ಳೇ ಈ ಸಮಸ್ಯೆ ಬರ್ತಾ ಇರ್ಲಿಲ್ಲ. ಆದ್ರೆ ಲಿಮಿಟೆಡ್ ಆಗಿದೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಪ್ರಾಪರ್ ಆದಂತ ಆಯ್ಕೆ ಎನ್ನುವಂಥದ್ದು, ಚಾಯ್ಸ್ ಎನ್ನುವಂಥದ್ದನ್ನ ಮಾಡ್ಬೇಕು. ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಮಾಡ್ಬೇಕು. ಅದನ್ನೇ ನಾವು ತಿಳಿಯುವಂತ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಹೇಳ್ತಾ ಹೋಗ್ತೀವಿ, ಎಕನಾಮಿಕ್ಸ್ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ಎಕನಾಮಿಕ್ಸ್ ಎನ್ನುವಂಥದ್ದು ಒಂದು ಎಕ್ಸಾಮಿಗೆ ಇರುವಂತಹ ಒಂದು ಕೇವಲ ಒಂದು ಸಬ್ಜೆಕ್ಟ್ ಅಲ್ಲ ಮಕ್ಕಳೇ, ಇದು ಒಂದು ಗೈಡ್ ಅಂತ ಹೇಳೋದು, ಒಂದು ಮಾರ್ಗದರ್ಶನ. ಪ್ರತಿನಿತ್ಯದ ಜೀವನದಲ್ಲಿ ಯಾವ ರೀತಿಯಾದಂತಹ ಒಂದು ಸ್ಮಾರ್ಟ್ ಆದಂತಹ ಒಂದು ಡಿಸಿಷನ್ ಅನ್ನ ತೆಗಿಬೇಕು ಎನ್ನುವಂಥದ್ದನ್ನ ನಮಗೆ ತಿಳಿಸಿ ಕೊಡುವಂತ ಒಂದು ಒಂದು ಗೈಡ್, ಮಾರ್ಗದರ್ಶನವೇ ಎಕನಾಮಿಕ್ಸ್ ಎನ್ನುವಂಥದ್ದು. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನ್ ಮಾಡುದು, ಅದರದ್ದು ಉಗಮ ಹೇಗೆ ಆಯ್ತು, ಡೆಫಿನೇಷನ್ ಏನು, ಅದರ ಮೀನಿಂಗ್ ಏನು ಎಲ್ಲವನ್ನ ತಿಳ್ಕೊಂಡು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಏನ್ ಹೇಳ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ನಾವು ಅದ್ರದ್ದು ನೇಚರ್ ಏನು, ಅದರ ಇಂಪಾರ್ಟೆನ್ಸ್ ಎನ್ನುವಂಥದ್ದು, ಸ್ವರೂಪ, ಮಹತ್ವದ ಬಗ್ಗೆ ತಿಳಿತಾ ಹೋಗೋಣ. ಓಕೆನಾ? ಇದು ಪಾರ್ಟ್ 1 ವಿಡಿಯೋ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಹಾಗಾಗಿ ದಯವಿಟ್ಟು ನೀವು ಎಲ್ಲರೂ ನನಗೆ ನನ್ನ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಒಂದು ಲೈಕ್ ಬಟನ್ ಅನ್ನು ಸಹ ಪ್ರೆಸ್ ಮಾಡಿ. ಓಕೆನಾ? ಥ್ಯಾಂಕ್ ಯು.